ಆದೇ ಓತು ತಾತಂ ಜಾತಸೂತಕಾದಿತಂ ಜಾತಕರ್ಮವನೊದನಿ ಸಿದ್ದರಾಮಯ್ಯನೆಂದ ತಂಗಿ ಗಿರಿಜಾತ ಕೊಟ್ಟ ಹೆಸರು ಬಿಟ್ಟು ಧೂಳಿಮಾ ಕಾಳನೆಂದು ನೀತಿಗೆಡವಲದೆ ಬಸರಿನ್ ಕರೆದರು ನಿರ್ತ್ತಲಾ ಮಕ್ಕಳೆಂದೆಲ್ಲೆಂದು ಮಿಗೆದಾತುಗೆಟ್ಟ ಮಳಸುತ್ತಿದ್ದರಂಗೆ ನೋಡಿ ಮನದೋಳು ಮರುಗುತ್ತಿದ್ದರೈ ಘನ ನಿತ್ಯ ತೃಪ್ತನಂ ಒಲಯುಣ್ಣನೆಂದಿನ ನಿದ್ರೆಗಯ್ಯನೆಂದ ಕ್ಲೇಶನಗಳೆಂದು ಘನಮೌನ ನುಡಿಯನೆಂದ ಮಳಲಿಂಗ ಪ್ರಾಣಯರಸನೆಂದ ಶರೀರಗೆ ತನು ಧರ್ಮವಿಲ್ಲೆಂದ ಸಕಲ ಭೂತದೊಳನಯ್ಯನಗೆ ನನಗೆಂದು ಚಿಣ್ಣಂ ನಡಿ ಅರಿಯದೆನೆಂ ಧನೋಪಬಾಲಲೀಲೆಯ ನಡೆಸನೆಂದ ಬಳ ಮಾತಾಪಿತರ ಶ್ರೀಪಾದಕ್ಕೆ ಶರಣು ಶರಣು ಶರಣ ಶರಣು ಶರಣ ಶರಣ ಶಿವಸಾಂಬ ಜಯ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ. ಹಲೋ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಜಗತ್ತಿನ ಎಲ್ಲ ಗುರು ಪರಂಪರೆಗೆ ಶರಣೆಂದು ಜಗದೊಡೆಯರಾದ ಪಂಚಾಚಾರ್ಯ ಶ್ರೀಚರಣಗಳಲ್ಲಿ ಮನೋವಾಕ್ಗಳಿಂದ ಸಾಷ್ಟಾಂಗ ಪ್ರಣೀತನಾಗಿ 12ನೇ ಶತಮಾನದ ಶರಣ ಸಂಕುಲದ ಜ್ಯೋತಿ ತಿಲಕ ನುಡಿದಂತ ನಡೆದ ಮಹಾನುಭಾವ ಆಗಮ ಸಿದ್ಧಾಂತಗಳ ಮೇಲೆ ವಚನ ಸಾಹಿತ್ಯವನ್ನು ರಚಿಸಿ ನುಡಿದಂತ ನಡೆದ ಮಹಾನುಭಾವ ವಿಶ್ವ ವಂದನೀಯ ವಿಶ್ವ ಪೂಜ್ಯನೀಯ ಸದ್ಗುರು ಅಣ್ಣಬಸವಣ್ಣನವರ ಶ್ರೀಚರಣಗಳಲ್ಲಿಯೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಚರಿತ್ರೆ ನಾಯಕರು ಪರಮ ಪಾವನ ಮೂರ್ತರು ಭಕ್ತರ ಕಾಮಧೇನು ಕಲ್ಪವೃಕ್ಷವಾದ ಸೊಲಾಪುರದ ಶ್ರೀ ಸಿದ್ದರಾಮೇಶ್ವರರ ಶ್ರೀಚರಣಗಳಲ್ಲಿಯೂ ಪ್ರಣಾಮಗಳನ್ನು ಸಲ್ಲಿಸಿ ನಿನ್ನಿನ ದಿನ ಮಗು ಸಿದ್ದರಾಮನ ತೊಟ್ಟಿಲು ಕಾರ್ಯಕ್ರಮವನ್ನ ಸೊಲಾಪುರದ ಬೃಹನ್ ಮಠದಲ್ಲಿ ಸುಗ್ಗವ್ಯ ಮುದ್ದುಗೌಡರ ಮುದ್ದು ಕುವರನಾದ ಸಿದ್ದರಾಮನಿಗೆ ನೆರವೇರಿಸಿಕೊಂಡು ಬಂಧು ಬಾಂಧವರಿಗೆ ತಮ್ಮೆಲ್ಲ ಕುಲದವರಿಗೆ ಸಮಸ್ತ ಸೊಲಾಪುರದ ಗ್ರಾಮದ ಆ ತೊಟ್ಟಿಲು ಕಾರ್ಯಕ್ರಮಕ್ಕೆ ಬಂದು ಭಾಗೀರವನ್ನು ಪಡೆದುಕೊಂಡು ನಿನ್ನಿನ ದಿನ ಎಲ್ಲರೂ ಸಂತೋಷವಾಗಿ ಇರುವಾಗ ಇಂದು ಆ ಎಲ್ಲ ಸುವಿಚಾರವನ್ನ ನೋಡುವ ತತ್ಪೂರ್ವದಲ್ಲೇ ಗವಾಯಿಗಳವರು ಪ್ರಾರ್ಥನಾ ಗೀತೆಯೊಂದಿಗೆ ಈ ಪುರಾಣವನ್ನು ಪ್ರಾರಂಭ ಮಾಡ್ತಾರ. ಅದಾದ ನಂತರ ಮತ್ತೆ ಪುರಾಣಕ್ಕೆ ಬರ್ತೇವೆ. ಅಮೃತ ಪರಮಾಮೃತ ಶರಣರ ಚರಿತಾಮೃತ
ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ ನಾಯನಿಷ್ಠಿ ಸೌಮ್ಯ ಕಾಯಕ ನಾಯನಿಷ್ಠಿ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರು ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರು ನಿತ್ಯ ನೂತನದಮೃತ ಮನದ ಮೈಲಿಗೆ ತೊಳೆಯುವಂತ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ವೈರಾಗ್ಯದ ಭಕ್ತಿ ಜ್ಞಾನ ವೈರಾಗ್ಯದ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟವರ್ಣ ಪಂಚಚಾರ್ಯ ಆರು ಸ್ಥಳಗಳ ಅಮೃತ ಅಷ್ಟವರ್ಣ ಪಂಚಚಾರ್ಯ ಆರು ಸ್ಥಳಗಳ ಅಮೃತ ಶ್ರೇಷ್ಠ ಕಾಯಕ ದಾಸೋವ ಶ್ರೇಷ್ಠ ಕಾಯಕ ದಾಸೋವ ಅನುಭವದ ಕರುಣಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶಿವ ಸಾಂಬಜೆ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಮಗು ಸಿದ್ದರಾಮ ಬಿದಿಗೆಯ ಚಂದ್ರನಂತೆ ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾ ಇದ್ದಾನೆ. ಮಕ್ಕಳನ್ನ ಬೆಳೆಸುವಾಗ ಸಂಸ್ಕಾರವನ್ನ ಕೊಟ್ಟು ಬೆಳೆಸಬೇಕು ಅಂತ ಹೇಳಿ ಶಾಸ್ತ್ರ ಪುರಾಣಾದಿಗಳಲ್ಲಿ ಹೇಳ್ಕೊಂಡು ಬರ್ತಾರ. ಬಾಲೋಪುತ್ರ ನೀತಿ ವಾಕ್ಯ ಉಪಚಾರೈ ಯತ್ನತಃ ಶಿಕ್ಷಣೇಯ ಲೇಖ ಲಗ್ನ ಯಮಪಾತ್ರೆ ವಿಚಿತ್ರನಾಸವು ನಾಶ ಪಾಕಶಾಲೆ ಪ್ರಿಯಾತಿ. ಮಕ್ಕಳನ್ನ ಬೆಳೆಸುವಾಗ ನೀತಿಕತೆಗಳನ್ನು ಹೇಳಿ ಗುರುಗಳ ಸಮ್ಮುಖ ಕರೆದುಕೊಂಡು ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಗುರುಗಳಿಂದ ಲಿಂಗಧಾರಣವನ್ನ ಮಾಡಿಸಿ
ದಿನನಿತ್ಯಲೂ ಮನೆಯಲ್ಲಿರುವ ಹಿರಿಯ ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಿಯರಿಗೆ, ಅಣ್ಣಂದಿರಿಗೆ, ಇವರೆಲ್ಲರಿಗೂ ನಮಸ್ಕಾರ ಮಾಡಿಸುವ ಸಂಸ್ಕಾರವನ್ನು ಮನೆಯೊಳಗೆ ಬೆಳೆಸಬೇಕಂತ. ಯಾವ ಸಿದ್ದರಾಮ ತಂದೆ ತಾಯಿಗಳ ಹಾಗೇನೆ ಲಿಂಗ ಪೂಜೆಯನ್ನ ರೇವಣ ಸಿದ್ದೇಶ್ವರನ ಪಡೆದುಕೊಂಡಂತ ಲಿಂಗವನ್ನ ದೊಡ್ಡವನಾದ 6 ವರ್ಷದ ಸಿದ್ದರಾಮ ದಿನಾ ತಂದೆ ತಾಯಿ ಹಾಗೇನೆ ಲಿಂಗ ಪೂಜೆ ಲಿಂಗ ಧಾರಣವನ್ನ ಲಿಂಗ ಹಾಕೊಳ್ಳೋದು ಕೊಳ್ಳೊಳಗ ಅದನ್ನು ಪೂಜಾ ಮಾಡೋದು, ದೇವರ ಕೋಣೆಯಲ್ಲಿ ಕುಳಿತು ಧ್ಯಾನವನ್ನು ಮಾಡೋದು, ಈಗೆಲ್ಲವನ್ನ ದಿನನಿತ್ಯ ಕರ್ಮ ಆಗಿದ್ದು. ಅಷ್ಟು ದೊಡ್ಡವನಾದರೂ ಅವನ ಮಾತನ್ನ ಬಂದ್ ಮಾಡಿದ್ದ. ಯಾಕ ಅಂತ ಕೇಳಿದ್ರ, ಮುದ್ದುಗೌಡ ಅವರ ಮನಿ ದೇವರಾದಂತ ಧೂಳಿಮಾಕಾಳನನ್ನ ಯಾರಿಗೆ ಹೆಸರಿಟ್ಟಿಲ್ಲ, ಇಷ್ಟು ಮಕ್ಕಳನ್ನ ಹಡೆದ್ರ ಈ ಕೊನೆ ಮಗ ಧೂಳಿಮಾಕಾಳ ಅಂತ ಕರೀಮಂತ ಹೇಳಿ ಸಿದ್ದರಾಮ ಅಂತ ಹೆಸರ ಇಟ್ರು ಅವನಿಗೆ ಧೂಳಿಮಾಕಾಳ ಅಂತ ಕರೆಯುವುದಕ್ಕಾಗಿ ಸಿದ್ದರಾಮ ಏನಾಗಿದ್ದ ಅಂತಂದ್ರ ಮಾತನೇ ಆಡೋದು ಬಂದ್ ಮಾಡಿಬಿಟ್ಟಿದ್ದ. ಎಲ್ಲರೂ ಮನೆಯಲ್ಲಿರೋರು ನಮ್ಮ ಹುಡುಗ ಮೂಕದನ, ಇವ್ ಮಾತು ಬರಂಗಿಲ್ಲ, ದಡ್ಡದನ ಅಂತ ಹೇಳಿ ತಿಳ್ಕೊಂಡಿದ್ರು. ಎಲ್ಲರೂ ಹುಚ್ಚ ಸಿದ್ದರಾಮ ಅಂತ ಕರಿತಿದ್ರು. ಸಾಲಿಗೆ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಮೂಕನನ್ನ ಸಾಲಿ ಕಲಿಸೋದು ಹೆಂಗ? ಮೂಕರ ಸಾಲಿಗೆ ಒಯ್ದು ಹಾಕ್ರಿ. ಸಿದ್ದರಾಮ ಅಲ್ಲಿನೂ ಮಾತನಾಡಲಿಲ್ಲ. ಗುರುಗಳ ಸಮ್ಮುಖದಲ್ಲಿ ಅವರು ಕಲಿಯುವ ಸಂದರ್ಭಕ್ಕೆ ಏನಿತ್ತು ಅಂತಂದ್ರ, ನಮಗತ್ಲೆ ಪೆನ್ಸಿಲ್ ಅಕ್ಷರ ಪೆನ್ನಿನ ಅಕ್ಷರ ಇದ್ದಿದ್ದಿಲ್ಲ, ಧೂಳಾಕ್ಷರಗಳಂತಿದ್ದು. ಧೂಳಾಕ್ಷರ ಅಂತಂದ್ರೆ ಪಾಟಿ ಮೇಲೆ ಧೂಳು ಹಾಕೋದು, ಆ ಧೂಳಿನೊಳಗೆ ಅಕ್ಷರವನ್ನು ಮೂಡಿಸೋದು, ಆ ಧೂಳಿನೊಳಗೆ ಓಂಕಾರವನ್ನು ಬರೆದು ಕೊಟ್ಟಾಗ ಅದನ್ನೇ ಸಿದ್ದರಾಮ ಧೂಳಾಕ್ಷರಗಳನ್ನ ತೀಡ್ತಾ ಕುಳಿತಿದ್ದ. ಯಾಕೆ ಸಾಲಿ ಕಲಿಸ್ಬೇಕು ಮಕ್ಕಳಿಗೆ ಅಂತ ಕೇಳಿದರ, ವಿದ್ಯಾನಾಮ ನರಸ್ಯ ರೂಪ ಮದಿಕಂ ಪ್ರಚ್ಛನ್ನ ಗುಪ್ತಂ ದನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ, ವಿದ್ಯಾ ಗುರುಣಾಂ ಗುರು. ವಿದ್ಯಾ ಹೆಂಗದ ಅಂತಂದ್ರ ಗುರುವಿಗೆ ಗುರು ಅದ. ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ಪರದೇವತಾ ವಿದ್ಯಾ ರಾಜಸು ಪೂಜತೆ ನ ತದನಂ ವಿದ್ಯಾವಿಹೀನ ಪಶುಸ್ಸವ. ಯಾಕಂತ ಕೇಳಿದ್ರ, ರಾಜನಾದಂತವನು ಸ್ವದೇಶು ಪೂಜ್ಯತೆ ರಾಜ, ರಾಜನಾದಂತವನು ತನ್ನ ಕ್ಷೇತ್ರದಲ್ಲಿ ಮಾತ್ರ ಪೂಜೆಗೊಳ್ತಾನಂತ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ಯಾವಂತರು ಎಲ್ಲಾ ಕಡೆ ಪೂಜೆಗೊಳ್ತಾರಂತ. ಸ್ವಾಮಿ ವಿವೇಕಾನಂದರದು ಎಲ್ಲಾ ಕಡೆ ಕೀರ್ತಿ ಆಯ್ತು ನೋಡ್ರಿ. ಚನ್ನ ಬಸವಣ್ಣಂದು ಎಲ್ಲಾ ಕಡೆ ಕೀರ್ತಿ ಆಯ್ತು. ಯಾಕಂದ್ರ ವಿದ್ಯಾವಂತರಿದ್ದವ್ರದು ಎಲ್ಲಾ ಕಡೆನೂ ಏನಾಗ್ತದ ಅಂತ ಕೇಳಿ, ರಾಜ ಏನ್ ಮಾಡ್ತಾನ ಅಂತಂದ್ರ ತನ್ನ ಕ್ಷೇತ್ರದಲ್ಲಿ ಮಾತ್ರ ಪೂಜೆಗೊಳ್ತಾನ. ಅದಕ್ಕೆ ಸರ್ವಜ್ಞರು ಹೇಳ್ತಾರ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖವು ಹಾಳೂರು ಹದ್ದಿನಂತಿಕ್ಕು ಸರ್ವಜ್ಞ. ವಿದ್ಯಾ ಬರೋರಿದ್ರು ಅಂತ ಕೇಳಿದ್ರ ಅವ್ರ ಮುಖ ಹೂವಿನಂಗ ಅರಳಿದ್ದಿರ್ತದಂತ, ವಿದ್ಯಾ ಬರ್ಲಾರ್ದವನ ಮುಖ ಸುಟ್ಟು ಬದ್ನಿಕಾಯಿ ಆಗಿರ್ತದಂತ. ಅದಕ್ಕೆ ವಿದ್ಯಾ ಕಲಿಬೇಕು. ವಿದ್ಯಾ ಕಲಿ ಅಂತಂದ್ರ ಕಲಿಯಂಗಿಲ್ರಿ, ಏಕ ಮುಂಜಾನೆ ಹಿಡಿದು ಸಂಜಿತನ ಸರಸಂದ್ರ ಸರಸ್ತಾರ ನೋಡ್ರಿ ಮ್ಯಾಗ. ಮನ್ಯಾಗ ಯಾರ್ರಿ ಅದನ್ನ ಮೊಬೈಲ್ ಮುಟ್ಟಬಾಡ್ರು ಅಂತಂದ್ರ ಅವ್ರ ಬಹಳ ಶತ್ರು ರೀ. ಅವ್ರ ಕಣ್ಣಿಗೆ ರಾಕ್ಷಸ ಕಂಡಂಗ್ ಕಾಣ್ತಾರ ಮೊಬೈಲ್ ಬೇಡ ಅಂತಂದ್ರ. ಅದಕ್ಕ ಸಿದ್ದರಾಮನಿಗೆ ವಿದ್ಯೆಯನ್ನ ಕಲಿಸ್ಲಕ್ಕ ಕರ್ಕೊಂಡು ಹೋಗ್ತಾರ. ಮನ್ಯಾಗ
ಆಕಳುಗಳು, ಮನೆಯೊಳಗ ಆಳುಗಳು. ರವಿವಾರ ದಿವಸ ಆಳ ಮನುಷ್ಯರ ಜೊತೆ ಸಿದ್ದರಾಮ ದನ ಕಾಯಲಕ್ಕೆ ಹೋಗ್ತಾನ. ದನ ಕಾಯುವವರನ್ನ ಕರೆದುಕೊಂಡು ಅವರ ಜೊತೆ ಅಡವಿಯಲ್ಲಿದ್ದಂತ ಹೂಗಳನ್ನು ತಂದು ಕೆಸರಿನ ಲಿಂಗ ಮಾಡಿ ಆ ಲಿಂಗವನ್ನು ಪೂಜಾ ಮಾಡಕೋತ್ ಕುಂದ್ರಾಮ. ಒಯ್ದಂತ ಬುತ್ತಿ ತಾನೊಬ್ಬನೇ ಉಣ್ತಿದ್ದಿಲ್ಲ, ಎಲ್ಲ ಗೆಳೆಯರಿಗೆ ಹಂಚಿಕೊಡ್ತಾ ಇದ್ದ. ಸಿದ್ದರಾಮನ ಯಾವ ಬಹಳ ಆಕಳುಗಳು ಮುದ್ದುಗೌಡರ ಮನೆಯೊಳಗ ಬಹಳ ತ್ರಾಸ ಇರ್ತದ. ನೋಡ್ರಿ ನೀವು, ನಮ್ಮೂರೊಳ ಸಾಲಿ ಮುಗಿಸಿ ಇಂಡಿಗೋ ಬಿಜಾಪುರಕ್ಕೋ ಸಾಲಿಗೆ ಹಚ್ಚಾರ ತಿಟ್ಕೋರಿ. ಆ ಹುಡುಗ ಕೇಳ್ರಿ ನೀವು, ತಮ್ಮ ನಮ್ಮ ಊರಾಗಿದ್ದಾಗ ಆರಾಮಿದ್ದಲ್ಲ, ಈಗ ಹೆಂಗದೋ ಇಲ್ಲಿ ಇಂಡಿಗ್ ಸಾಲಿಗೆ ಬಂದಿಯಲ್ಲ? ಏನ್ ಆರಾಮ್ರಿ, ಮನ್ಯಾಗ ಬಸ್ಸಿನಾಗ ಬುತ್ತಿ ಕಟ್ಟಿಡ್ತಾರ, ಮುಂಜಾನೆ ಎದ್ದು ತಣ್ಣಗ್ ತಂಡ್ಯಾಗ ಎದ್ದು ಬುತ್ತಿ ತೊಗೊಳಕ್ ಬೇಕು, ಬಂದ್ ಬೋಯ್ದು ಬುತ್ತಿ ಇಟ್ಟು ಉಣ್ಬೇಕ್ ಅನ್ನೋದ್ರಾಗೆ ಸಾಲಿ ಟೈಮ್ ಆಗಿರ್ತದ, ಆ ಕಡೆ ಓಡಿ ಹೋಗ್ಬೇಕು. ಮಧ್ಯಾಹ್ನದಾಗ ಬರ್ಬೇಕ್ ಅನ್ನೋದ್ರಾಗೆ ಗೆಳೆಯರ್ ಬಂದು ಬುತ್ತಿ ಉಂಡು ಹೋಗಿ ಬಿಟ್ಟಿರ್ತಾರ, ಮತ್ತ ತಂಗೋಡ್ ರೊಟ್ಟಿ ತಿಂದು ಕುಂದಿರ್ಬೇಕು. ಏನ್ ಆರಾಮ್ರಿ ಅಂತಾನವ. ಹಿಂಗ್ ಮಾಡಿ ದಾವಿ ಮುಗಿಸಿಕೊಂಡು ಮುಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನದ ಬಿಜಾಪುರಕ್ಕೆ ಹೋತಾನ. ಬಿಜಾಪುರಕ್ಕೆ ಹೋಗಿಂದ ಕೇಳ್ರಿ ನೀವು, ತಮ್ಮ ಈಗ ಆರಾಮಿದ್ದೀಯೇನೋ? ಏನ್ ಆರಾಮ್ರಿ, ಈಗ ಸದ್ದ ಹಾಸ್ಟೆಲ್ ಕಚ್ಚಿ ಬಿಟ್ಟಾರ, ಅವಾಗ ಮನಿ ಅಡಿಗೆ ಬರ್ತಿತ್ತು, ಅವು ಮಾಡಿ ಕಟ್ತಿದ್ಲು, ಬೇಕು ಬೇಡದ್ದೇನದ ಬುತ್ತ್ಯಾಗ ರೊಕ್ಕ ಬರ್ತಿದ್ವು, ಎಲ್ಲಾ ಕಡೆ ಖರ್ಚು ಮಾಡ್ಕೊಂಡು ಆರಾಮ್ ಉಂಡು ತಿಂದಿದ್ದೆ. ಈಗ ಹಾಸ್ಟೆಲ್ ತಂದು ಹಾಕ್ಯಾರ, ಅವ್ರು ಹಾಕದೊಟ್ಟೆ ತಿನ್ನಬೇಕು, ಹೆಚ್ಚಿಗೆ ಬೇಡಿದ್ರ ನಿದ್ದೆ ಬರ್ತದ, ಉಂಡ ನಿದ್ದೆ ಮಾಡ್ಲಕ್ ಬಂದಿ ನಂತರ ಏನ್ ಆರಾಮ್ರಿ, ಎಂದು ಸಾಲಿ ಕಲಿಬಾರದು ಅಂತಾನವ. ಹಿಂಗ್ ಮಾಡಿ ಡಿಗ್ರಿ ಮುಗಿಸ್ಕೊಂಡು ಊರಾಗ ಬಂದಿಂದ ಕೇಳ್ರಿ, ಈಗರ ಆರಾಮಿದ್ದೀಯನೋ ತಮ್ಮ ಅಂತ ಕೇಳ್ರಿ ನೀವು. ಅವಾಗಂತಾರ, ಏನ್ರಿ BEd ಮುಗಿತು, ನೌಕರಿಗೆ ಅಪ್ಲಿಕೇಶನ್ ಹಾಕಿನಿ, ದೇವರ ದಯದಿಂದ, ಪ್ರಭುಲಿಂಗಪ್ಪಗಳ ದಯದಿಂದ, ಶಂಕರಲಿಂಗರ ದಯದಿಂದ, ಸಿದ್ಧಾರೂಢರ ದಯದಿಂದ ನೌಕರಿ ಬತ್ತು ಅಂತಂದ್ರೆ ಚಲೋ ಆತದ ನೋಡು. ಹಿಂಗ ಅನ್ನೋದ್ರಾಗೇನೆ ದೇವರ ಆಶೀರ್ವಾದದಿಂದ ಅವಾಗ ನೌಕರಿನೂ ಆಯ್ತು, ಕನ್ನಡ ಶಾಲೆ ಮಾಸ್ಟರ್ನು ಆದ. ಮಾಸ್ಟರ್ ಆಗಿಂದ ಕೇಳ್ರಿ ನೀವು, ತಮ್ಮ ನೌಕರಿ ಬಂತಲ್ಲ, 1 ವರ್ಷ ಆಯ್ತು ಪೇಮೆಂಟ್ ತೊಗೊಳಕತ್ತಿ, ಈಗರೇ ಆರಾಮಿದ್ದೀಯನಂತ ಕೇಳ್ರಿ ನೀವು. ಅವಾಗ ಹೇಳ್ತಾನ, ಏನ್ ಆರಾಮ್ರಿ, ಇದ್ದೂರಾಗ ನೌಕರಿ ಆಗಿಲ್ಲ, ಬೇಲೂರಾಗ ಹೀನಿ, ರೂಮ್ ಹಿಡ್ದೀನಿ, ಕೈ ಬಾಯಿ ಸುಟ್ಕೊಳಕ್ ಹತ್ತೀನಿ ಅಂತಾನವ. ಹಂಗಂದ್ರ ಅವ ಅರ್ಥ ಏನೈತ್ರಿ, ಡೈರೆಕ್ಟ್ ಆಗಿ ಮದಿ ಮಾಡ್ಕೊರೋ ತಮ್ಮ ಅಂದ್ರ ಅವ ಏನಂತಾನ, ನಮ್ಮ ಅಪ್ಪ ಅವ್ಗ ಹೇಳ್ರಿ. ಅಪ್ಪ ಅವ್ಗ ಹೇಳಿ ಮದಿ ಮಾಡಿದ್ರು, ಮದಿ ಮಾಡಿಂದ ಏನದ, ಹೆಂಡತಿ ಬಂದ್ಲು, ಚಂದ ಸಂಸಾರ ನಡೀತು. ಸಂಸಾರ ನಡೆದಿಂದ ಏನದ, ಅವಾಗ ಕೇಳ್ರಿ, ತಮ್ಮ ಲಗ್ನ ಆಯ್ತು, ನೌಕರಿ ಆಯ್ತು, ಈಗರ ಆರಾಮಿದ್ದೀಯನೋ? ಏನ್ ಆರಾಮ್ರಿ, ಇನ್ನ ಪಿಲ್ಲು ಇಲ್ಲ, ಪಿಂಕ್ ಇಲ್ಲ, ಪಿಂಟ ಇಲ್ಲ ಅಂತ. ಮತ್ತೆ ಇನ್ನ ಅವೆಲ್ಲ ಅದು ಹೊತ್ನು ಇಟ್ಕೋರಿ, ಮಕ್ಕಳಾದು. ಮಕ್ಕಳಾಗಿಂದ ಹೋಗಿ ಕೇಳ್ರಿ ನೀವು, ತಮ್ಮ ಈಗಾರ ಆರಾಮಿದ್ಯೇನೋ? ನೌಕರಿ ಆಗ್ಯದ, ಲಗ್ನ ಆಗ್ಯದ, ಮಕ್ಕಳದು, ಈಗ ಆರಾಮಿದ್ಯೇನು? ಏರನಬ್ರಿ, ಯಾಕೋ ನಮ್ಮಕ್ಕಿಗೆ ನಮ್ಮವ್ಗ ಜೀವಾತ್ ನಡೆಯಲ್ದಾಗ್ಯದ್ರಿ ಅಂತಾನ. ಏನ್ ಹೇಳಕತ್ತೇನ್ರಿ ಅಂದ್ರ ಬ್ಯಾರೆ ಆಗ್ಬೇಕಂತ. ಹಿರಿಯರಿಗೂ ಕೂಡ ಏನದ, ತಂದೆ ತಾಯಿ ಹೇಳಿ ಬ್ಯಾರಿನೂ ಮಾಡಿಕೊಟ್ಟು. ಈಗ ತಂದೆ ತಾಯಿ ಒತ್ತಟ್ಟೆ ಆದ್ರ, ಅಣ್ಣ ತಮ್ಮರು ಒತ್ತಟ್ಟೆ ಆದ್ರ, ಇವನ್ ಫ್ಯಾಮಿಲಿ ಒತ್ತಟ್ಟೆ ಆಯ್ತು, ಮಕ್ಕಳು ಇವ್ರ ತಮ್ಮ ಈಗ ನೌಕರಿ ಆಯ್ತು, ಹೆಂಡತಿ ಆಯ್ತು, ಮಕ್ಕಳಾಯ್ತು, ಬ್ಯಾರೆ ಆದ್, ಈಗರೇ ಆರಾಮಿದ್ಯೇನು? ಏನ್ ಆರಾಮ್ರಿ, ಇವಿಷ್ಟ ಅದಾವಲ್ಲ, ಇವ್ ಕುರ್ತೆಲಿ ಮ್ಯಾಲ ಒಂದಂದ್ರ ಆರಾಮ್ ಇರ್ತಾನೆ ಅಂತ. ಅಂದ್ರೆ ಏನು, ಅವ್ಕರಿ ಲಗ್ನ ಮಾಡದ್ನೆ ಅಂದ್ರ ಆರಾಮ್ ಇರ್ತೀನಿ ಅಂತಾನ. ಅವ್ ಮಕ್ಕಳು ಲಗ್ನ ಮಾಡ್ದ, ಸ್ವಸ್ಥರು ಮನೆಗೆ ಬಂದ್ರು. ಅವಾಗ ಕೇಳ್ರಿ ನೀವು,
ತಮ್ಮ ಈಗ ಸ್ವಸ್ಥರು ಬಂದ್ರು, ನೀ ಎಲ್ಲ ಅವ್ರ ತಲೆ ಮೇಲೆ ಒಪ್ಕೊಂಡೆ, ನಿನ್ ತಲೆ ಮೇಲೆ ಒಪ್ಕೊಳ್ಳೋದು ಎಲ್ಲಾ ಮುಗೀತು. ಈಗರೇ ಆರಾಮಿದ್ದೀಯನು? ಏನ್ ಆರಾಮ್ರಿ? ಬಂದು ಸ್ವಸ್ಥರಿಗೆ ನಮ್ಮಕ್ಕಿಗೆ ಅಜ್ಜಿಬಾತ್ ನಡೆಯಲ್ದಾಗ್ಯದ. ನಾವು ಮೊದಲೇನ್ ಹೇಳಿದ್ದೀನ್ರಿ, ಅವ್ರವ್ಗ ಇವನ್ ಹೆಂಡತಿಗೆ ನಡೆಯಲ್ಲ ಅಂತ ಹೇಳಿದ್ದ. ಯಾಕೆ ನಡೆಯಂಗಿಲ್ಲ ಅದ್ರ ಹೇಳ್ತೀನಿ ನೋಡ್ರಿ. ವಿಷಮ ಸಂಸಾರವಿದನು ಕನಸೆಂದರಿ. ಮಹಾತ್ಮ ನಿಜಗುಂಡ ಹೇಳ್ತಾರ, ಇದು ಸಂಸಾರ ವಿಚಿತ್ರಮೇವ ತತ್ ಸರತೀತಿ. ಸಂಸಾರ ಯಾವಾಗಲೂ ಸರಿತಾನೆ ಇರ್ತದಂತ. ಸಂಸಾರದಾಗ ಒಂದು ಕೊರತೆನೇ ಇರ್ತದಂತ. ಯಾಕ ಅಂತಂದ್ರ ನಾವು ಈ ಸಂಸಾರ ಇದು ಯಾವಾಗ್ಲೂ ಪೂರ್ಣ ಅಲ್ಲ, ಅಪೂರ್ಣ ಇದ್ದದಕ್ಕೇನೆ ಇದು ಏನಾಗ್ತದ ಅಂತಂದ್ರ ಒಂದು ಸಂಸಾರದೊಳಗೆ ಕೊರತೆ ಸಿಗದಾನೆ. ಅವ ಅಂತಾನ, ಯುವಕರು ತಲೆ ಮ್ಯಾಲ ಹೋಗೋದು, ಅವ್ರು ಸ್ವಸ್ಥರ ಬಂದ್ರ ನಮ್ಮಕ್ಕಿಗೆ ಅವ್ರಿಗೆ ನಡೆಯಲ್ದಾಗ್ಯದ ಅಂದ. ಬ್ಯಾರೆ ಮಾಡಿಕೊಡವ. ಮಕ್ಕಳಿಗೆ ತನ್ನ ಜೊತೆ ಬ್ಯಾರೆ ಅದ. ತನ್ನ ಪೆನ್ಷನ್ ಬರ್ತಿತ್ತು, ತನಗಿಟ್ಟು ಹೊಲ ಇಟ್ಕೊಂಡ, ಮನಿ ಇಟ್ಕೊಂಡ, ಆಯ್ತಪ್ಪ ನೀವಿಬ್ರೇ ಗಂಡ ಹೆಂಡತಿ ಉಳಿದಿರಿ, ಮತ್ತ ಮಕ್ಕಳು ಸ್ವಸ್ಥರು ಒಳಗ್ ಹೋಗ್ಯಾವ, ಈಗರೇ ಆರಾಮಿದ್ದೀಯನ್ ನೀನು? ಏನ್ ಆರಾಮ್ರಿ? ಕೈ ಹಿಡ್ದಾವ್, ಕಾಲ್ ಹಿಡ್ದಾವ್, ಟೊಂಕ್ ಹಿಡ್ದದ, ಎಲ್ಲಿ ಬೇಕಲ್ಲಿ ತಲೆ ಹೊಡಿತದ. ದೇವ್ರ ನಮ್ಗ ಪಟಕ್ನೆ ಒಯ್ದ್ರ ಪಾಡಾತದ ನೋಡ್ರಿ ಅತ್ತನವ. ದೇವ್ರ ನಮ್ಮನ್ ಪಟಕ್ಲೆ ಒಯ್ದಕ್ ನಮ್ ಹೆಣ ಹೊರ್ಲಕ್ ಗುತ್ತಿ ಹಿಡ್ದನ್ರೆ ನಮ್ ಟೈಮ್ ಬರುತ್ತನ ಬೋಗ್ಸೇಬೇಕು. ಅದಕ್ಕ ನಾವು ಇಲ್ಲಿ ಸಿದ್ದರಾಮನಿಗೆ ತಂದೆ ತಾಯಿಗಳು ಈಗಿನಂಗ ಬಿಲ್ಡಿಂಗ್ ಕಟ್ಟಡಗಳಿದ್ದಿದ್ದಿಲ್ಲ, ಆಲದ ಗಿಡದ ಬುಡಕೋ ಮರದ ಬುಡಕಿದಕೋ ಅವ್ರಿಗೆ ಒಯ್ದು ಸಾಲಿ ಕಲಿಸ್ತಿದ್ರು. ಅವ್ರ ಬಲ್ಲಿ ಮೂಕ ಮಗನ್ ಒಯ್ದೇನದ ಸಾಲಿಗೆ ಕಲಿಸಿದಾಗ ಶಾಲೆಯಲ್ಲಿ ಯಾಕ್ ಮಾಡತಿದ್ದೀನಿ ವನ ಚಿಂತಿ ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ. ಯಾಕ್ ಮಾಡತಿದ್ದೀನಿ ವನ ಚಿಂತಿ, ಯಾಕ್ ಮಾಡತಿದ್ದೀನಿ ವನ ಚಿಂತಿ, ಯಾಕ್ ಮಾಡತಿದ್ದೀನಿ ವನ ಚಿಂತಿ ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ, ಬಡ್ಕೊಂಡದ ಮಾಯದ ಭ್ರಾಂತಿ. ಅದಕ್ಕ ಜೋತುಗಂಡು ನೀ ಕುಂತಿ, ಅದಕ್ಕ ಜೋತುಗಂಡು ನೀ ಕುಂತಿ. ನಾಳೆ ಯಮ ಕೇಳಿದರೆ ಏನಂತಿ, ನಾಳೆ ಯಮ ಕೇಳಿದರೆ ಏನಂತಿ. ಯಾಕ್ ಮಾಡತಿದ್ದೀನಿ ವನ ಚಿಂತಿ, ಯಾಕ್ ಮಾಡತಿದ್ದೀನಿ ವನ ಚಿಂತಿ. ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ನಿನಗ ಹೋಗುವುದು ಬಂತಲ್ಲೋ ನಾಳಿಗೆ. ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ನಿನಗ ಹೋಗುವುದು ಬಂತಲ್ಲೋ ನಾಳಿಗೆ. ಗೊಂಡಿದು ಮಾಡ್ಯಾರ ಜೋಳಿಗೆ, ಗೊಂಡಿದು ಮಾಡ್ಯಾರ ಜೋಳಿಗೆ. ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಒಳ್ಳಿಗೆ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಒಳ್ಳಿಗೆ. ಯಾಕ್ ಮಾಡತಿದ್ದೀನಿ ವನ ಚಿಂತಿ, ಯಾಕ್ ಮಾಡತಿದ್ದೀನಿ ವನ ಚಿಂತಿ. ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ, ಬಡ್ಕೊಂಡದ ಮಾಯದ ಭ್ರಾಂತಿ. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿಟ್ಟು. ನಟ್ಟ ನಡುವೆ ಅದು ಗಲ್ಟು ಬಿತ್ತು, ನಟ್ಟ ನಡುವೆ ಅದು ಗಲ್ಟು ಬಿತ್ತು. ತಿಳಿದು ನೋಡು ಅದರುಳು ನೀ ಕುಂತು, ತಿಳಿದು
ಮಗಳು ನೀ ಕುಂತು ಯಾಕ್ ಮಾಡತಿದ್ದೀನಿ ಒಣ ಚಿಂತಿ ಯಾಕ್ ಮಾಡತಿದ್ದೀನಿ ಒಣ ಚಿಂತಿ ಸಂಕಟ ಪಡುತ್ತೀನಿ ಸಾಯುದುಕ ಅದು ಸಣ್ಣ ಪುಟ್ಟ ಹುಣ್ಣಲ್ಲೋ ಮಾಯುದುಕ ಸಂಕಟ ಪಡುತ್ತೀನಿ ಸಾಯುದುಕ ಅದು ಸಣ್ಣ ಪುಟ್ಟ ಹುಣ್ಣಲ್ಲೋ ಮಾಯುದುಕ ಕರ್ತು ಗುರು ಮಾಂತನೇ ಬಲ್ಲ ಕರ್ತು ಶ್ರೀ ಗುರು ಮಾಂತನೇ ಬಲ್ಲ ಅವನು ಹೊರ್ತು ಮತ್ತೆ ನಿನಗೆ ಯಾರಿಲ್ಲ ಅವನು ಹೊರ್ತು ಮತ್ತೆ ನಿನಗೆ ಯಾರಿಲ್ಲ ಯಾಕ್ ಮಾಡತಿದ್ದೀನಿ ಒಣ ಚಿಂತಿ ಯಾಕ್ ಮಾಡತಿದ್ದೀನಿ ಒಣ ಚಿಂತಿ ನಿನಗ ಬಡುಕೊಂಡದ ಮಾಯದ ಭ್ರಾಂತಿ ಬಡುಕೊಂಡದ ಮಾಯದ ಭ್ರಾಂತಿ ಅದಕ್ಕ ಜೋತುಗಂಡು ನೀ ಕುಂತಿ ಅದಕ್ಕ ಜೋತುಗಂಡು ನೀ ಕುಂತಿ ನಾಳೆ ಯಮ ಕೇಳಿದರೆ ಏನಂತೆ ನಾಳೆ ಯಮ ಕೇಳಿದರೆ ಏನಂತೆ ಯಾಕ್ ಮಾಡತಿದ್ದೀನಿ ಒಣ ಚಿಂತಿ ಯಾಕ್ ಮಾಡತಿದ್ದೀನಿ ಒಣ ಚಿಂತಿ ನಿನಗ ಬಡುಕೊಂಡದ ಮಾಯದ ಭ್ರಾಂತಿ ಬಡುಕೊಂಡದ ಮಾಯದ ಭ್ರಾಂತಿ ಬಡುಕೊಂಡದ ಮಾಯದ ಭ್ರಾಂತಿ ಶಿವ ಸಾಂಬಜೆ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಯಾವ ಸಿದ್ದರಾಮ ಮೌನದಿಂದ ಶಾಲೆಗೆ ಹೋಗೋದು, ಮೌನದಿಂದ ಅಕ್ಷರಗಳನ್ನು ಬರೆಯುವುದು, ಮನೆಗೆ ಬಂದ ನಂತರ ಪಾಟಿ ಚೀಲ ಎಸೆದ ಒಗದ ಅಂತಂದ್ರ ದೇವರು ಕೋಣಿ ಒಳಗೆ ಹೋಗಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕುಳುವುದು. ಇದನ್ನ ನೋಡಿದ ತಂದೆ ತಾಯಿಗಳು ಇಷ್ಟು ದಿವಸಕ್ಕೆ ಮಗ ಹುಟ್ಟಿ ಚಲೋ ಮಗ ಹುಟ್ಟತಾನಂತಂದ್ರೆ ಇದು ಮೂಕ ದಡ್ಡ ಮಗ ಹುಟ್ಟದ ಹೇಗೆ ಮಾಡಬೇಕು ಅಂತೇಳಿ ಚಿಂತಾಕ್ರಾಂತರಾಗಿದ್ದರು. ದಿನ ಶಾಲೆಗೆ ಹೋಗಿ ಬಂದ ನಂತರ, ಯಾಕಂದ್ರ ಬಾಳ ಮಂದಿ ಈಗ ಮಕ್ಕಳಿಗೆ ಶಾಲೆಗೆ ಹಾಕ್ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂಗೆ ಹಾಕ್ತಾರ. ನಾವು ಹಾಕ್ಬಾರ್ದು ಅಂತ ಹೇಳಲ್ರಿ. ಕನ್ನಡ ಮೀಡಿಯಂಗೆ ಯಾಕೆ ಹಾಕಬೇಕು ಅಂತಂದ್ರ, ಮನ್ಯಾಗ ನಾವು ಹಿರಿಯರಾದಂಥವ್ರು ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೇಕಾದ್ರೆ ಒಬ್ಬರಿಗೇರೆ ಇಂಗ್ಲಿಷ್ ಬರಬೇಕು. ಆ ಮಗು ಬಂದು ಏನು ಬರೀತದ ಏನ್ ಮಾಡ್ತದ ಅಂತ ನೋಡ್ಲಕ್ ಒಬ್ಬರಿಗೇರೆ ತಿಳಿಬೇಕು. ನಾ ಒಂದಲ್ಲೇ ಎಷ್ಟೋ ಚರ್ಚೆದಾಗ ಹೇಳ್ತೇನೆ, ಒಂದು ಸಬ್ಜೆಕ್ಟ್ ಉರ್ದು ಇಡಬೇಕು ನಮಗ. ಯಾಕಂದ್ರೆ ಉರ್ದು ಪೇಪರ್ದಾಗ ಅವ್ರು ಏನ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾರ ಒಂದೂ ಗುರ್ತಾಗಂಗಿಲ್ಲ, ಅವ್ರು ಏನ್ ಕೊಡ್ತಾರ ಅಂತ. ಹಾಂಗ ನಾವು ಇಂಗ್ಲಿಷ್ ಮೀಡಿಯಂ ಹಾಕಬೇಕಾಗಿತ್ತಂದ್ರ ಮನ್ಯಾಗ ಇಂಗ್ಲಿಷ್ ಬಂದ್ರ ಮಾತ್ರ ಇಂಗ್ಲಿಷ್ ಹಾಕ್ಬೇಕ್ರಿ, ಇರ್ಲಿಕ್ಕಂದ್ರ ಹಾಕ್ಬಾರ್ದು. ಸಿದ್ದರಾಮ ದನ ಕಾಯವ್ರ ಜೊತೆ ಅರಣ್ಯಕ್ಕೆ ಹೋದ ಅಂತಂದ್ರ ಅವ್ರ ಜೊತೆ ಆಟ ಆಡೋದು ಹೇಗ ಅಂತಂದ್ರ, ಉಸುಕ್ ತೊಗೊಂಬರೋದು, ಮಣ್ಣು ತೊಗೊಂಬರೋದು, ನೀರ್ ಕಲಸೋದು, ಲಿಗ್ಗ ಮಾಡೋದು, ಆ ಅಡವೆನ ಪತ್ರಿ ಪುಷ್ಪಗಳ ತಂದು ಅದಕ್ಕೆ ಏರ್ಸೋದು, ಮಹಾಮಂತ್ರವನ್ನು ಜಪ ಮಾಡ್ತಾ ಕುಳಿತು. ದಿನನಿತ್ಯ ಅವನ ಕೆಲಸ ಆಗಿತ್ತು. ಮನೆಯೊಳಗ ಕುಲದೇವರಿಗಾಗಿ ಜಂಗರ್ಮರಿಗೆ ಉಣಿಸಬೇಕು ಅಂತ ಹೇಳಿ 101 ಮಂದಿ ಜಂಗಮರಿಗೆ
ಊಟ ಮಾಡಿಸಬೇಕು ಅಂತೇಳಿ ತಿಳ್ಕೊಂಡು ಕರಿಗಡಬ ತುಪ್ಪ ಅಂತಂದ್ರ ಅವಾಗ ಜಂಗಮರಿಗೆ ಹಾಲ ಚಪಾತಿ ಬಾಳೆಹಣ್ಣ ಹೋಳಿಗೆ ಹುಗ್ಗಿ ಅಥವಾ ಕರಿಗಡಬ ತುಪ್ಪ ಹಿಂಗೆಲ್ಲಾ ವರ್ಷಕ್ಕೊಮ್ಮೆ 100 ಮಂದಿ ಜಂಗಮರಿಗೆ 1000 ಮಂದಿ ಜಂಗಮರಿಗೆ 5 ಮಂದಿ ಜಂಗಮರಿಗೆ ಹಿಂಗೆಲ್ಲಾ ಉಣಸು ಪದ್ಧತಿ ಇತ್ತು ಅವಾಗ. ಹಾಂಗ ಅವ್ರ ಮನಿಯೊಳಗ ಒಂದು 101 ಜಂಗಮರಿಗೆ ಏನದ ಊಟ ಮಾಡಿಸ್ಬೇಕಂತ ಹೇಳಿ ನಶಿನಾಗೆದ್ದ ಕರಿಗಡಬದ ಎಲ್ಲ ಮಾಡಿಟ್ಟಾರ. ಸುಮಾರು 15-20 ಮಂದಿ ವೇಷಗಾರರು ಆ ಓಣಿ ಒಳಗ ಆಡ್ಕೋತ ಅವ್ರ ಮನೆ ಮುಂದೆ ಬಂದಾರ. ಕುಮಾರ ಸಿದ್ದರಾಮ, ಮಗು ಸಿದ್ದರಾಮ ಅವ್ರ ಮನೆ ಮುಂದೆ ಬಂದು ಎಲ್ಲಾ ವೇಷಗಾರರು ತಮ್ಮ ವೇಷೆಯನ್ನ ರಾಮ, ಲಕ್ಷ್ಮಣ, ಹನುಮಂತ, ಲವ, ಕುಶ, ಸೀತಾ ಇವೆಲ್ಲ ವೇಷಗಳನ್ನಾಗಿ ಸುಮಾರು 10-15 ಮಂದಿ ಎಲ್ಲಾ ಆಟ ಆಡಿಂದ ಏನದ ಹೊಟ್ಟಿ ಬಾಳಸ್ತದ, ಏನರ ಇದ್ರ ಸ್ವಲ್ಪ ಊಟಕ್ಕೆ ತಂದು ಕೊಡಪ್ಪ ಅಂತ ಆ ಹುಡುಗ ಕೇಳ್ತಾರ. ಅವರೆಲ್ಲರೂ ಮನಿ ದೇವರ ಪೂಜೆದೊಳಗ, ಲಕ್ಷ್ಮೀ ಪೂಜೆದೊಳಗ ಮನಿಯವರೆಲ್ಲರೂ ಬೀಜಿ ಆಗ್ಯಾರ. ಆ ಕಡೆ ಕೆಲಸ ಅಡಿಗೆ ಮನಿಯೊಳಗ ಹೊರಸಿನ ಮ್ಯಾಲ ಒಂದ ದೋತ್ರ ಹಡದಿ ಹಾಸ್ಯಾರ, ಅದ್ರ ಮ್ಯಾಲ ಕರಿಗಡಬ ಹಾಕ್ಯಾರ, ಕರಿಗಡದ ಮ್ಯಾಲ ಶೀರಿ ಒಚ್ಚಾರ. ಈಟ ಅನ್ನೋದೇ ತಡ ಸಿದ್ದರಾಮ ಏನ್ ಮಾಡ್ದ ಅಂತಂದ್ರ ಆ ಬುಟ್ಟಿ ಒಳಗ ಕರಿಗಡದ ತುಂಬ್ಕೊಂಬರದು, ಆ ವೇಷಗಾರರಿಗೆ ಒಬ್ಬೊಬ್ಬರ ಜೋಳಿಗೆ ಒಳಗ ಹಾಕದು. ಆ ಹೊರಸಿನ ಮ್ಯಾಲಿದ್ದ ಎಲ್ಲಾ ಕರಿಗಡಬಗಳನ್ನ ಏನ್ ಮಾಡ್ದ ಅಂತಂದ್ರ ಅವ್ರ ಜೋಳಿಗೆ ಹಾಕಿ ಕೊಟ್ಟು ಕಳಿಸ್ಕೆ ಬಂದ್ ಮತ್ತೆ ಯಥಾ ಪ್ರಕಾರ ಮೂಲ್ಯಾಗ ಕೂತ್ ಬಿಟ್ಟ ಧ್ಯಾನ ಮಾಡ್ಕೊತ. ಮುಂದೆ ಎಲ್ಲಾ ಜಂಗಮರು ಬಂದಾರ. ಮನಿಯೊಳಗ ಅವ್ರ ಪಾದ ಪೂಜೆ ಆಗ್ಯದ. ಅಡ್ಗಿ ಮನಿಯೊಳಗ ಹೋಗಿ ಸೀರೆ ತೆಗೆದು ಕಡಬ ಬಳಸ್ಬೇಕಂತ ಹೋಗ್ಯಾರ. ಹೊರಸಿನ ಮ್ಯಾಲ ಒಂದು ಕಡಬಿಲ್ಲ. ಎಲ್ಲರೂ ಅಂದ್ರು ಕಡಬ ಎಲ್ಲಿ ಅದು, ಕಡಬ ಎಲ್ಲಿ ಅದು, ನಾ ನೋಡಿಲ್ ನೀ ನೋಡಿಲ್, ನಾ ನೋಡಿಲ್ ನೀ ನೋಡಿಲ್ಲ ಅಂತಂದ್ರು. ಅವಾಗ ಮೂಲೆಯಲ್ಲಿ ಕುಳಿತಂತ ಸಿದ್ದರಾಮ, ಏನೋ ಸಿದ್ದರಾಮ ಹೊರಸಿನ ಮ್ಯಾಲ ಕಡು ಬಿದ್ದುವಲ್ಲ, ನೀ ನೋಡಿ ಏನಂದ್ರು. ಅವ ಮಾತೇ ಬರ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ. ಯಾಕೆ ಮಾತಾಡ್ತಿದ್ದಿಲ್ಲ ಅಂದ್ರ ಸಿದ್ದರಾಮ ಅಂತ ಕರೆಯುವುದು ಬಿಟ್ಟು ಧೂಳಿಮಾಕಾಳ ಅಂತ ಕರಿತಿದ್ರು. ಏ ಧೂಳಿಮಾಕಾಳ, ಇಲ್ಲಿ ಕಡಬ ನೋಡಿ ಏನು ಅಂದ್ರ ತಲೆಗಳಾಡಿಸ್ತಾವ. ಯಾವಾಗ ಮನಿ ಆಳ ಮನುಷ್ಯ ನಿಮ್ಮ ಹುಡುಗನೇ ಎಲ್ಲ ಆ ಕರಿಗಡಬುಗಳನ್ನೇನದ ಒಯ್ದು ಆ ಹೊರಗ ವೇಷವನ್ನ ಮಾಡೋ ವೇಷಗಾರಿಗೆ ಹಾಕಿ ಬಂದಾನ್ರಿ ಅಂತ ಹೇಳಿದಾಗ ಆ ಸಿದ್ದರಾಮನಿಗೆ, ಆ ಮುದ್ದು ಧೂಳಿಮಾಕಾಳನಿಗೆ ಅವ್ರವ್ವ ಹೊಡಿತಾಳ. ಹೊಡೆದಾಗ ಅವ ಸಿದ್ದರಾಮ ಅಂತಾನ, ನೀ ಯಾಕೆ ಹೊಡಿತಿದಿ, ಅವ್ ಕಡಬ ಅಲ್ಲಿ ಅದಾವ್ ನೋಡು ಇದ್ರ ಮ್ಯಾಲ ಹೊರಸಿನ ಮ್ಯಾಲ ಅಂತ ಸೊನ್ನೆ ಮಾಡ್ತಾನ. ಅವ್ರವ್ ಅಂತಾಳ, ಎಲ್ಲ ಹಾಕಿ ಬಂದಿ ಅಂತ, ಈ ಸದ್ದಿಷ್ಟು ಮಂದಿ 100 ಮಂದಿ ಸ್ವಾಮಿಗಳು ಬಂದಾರ ಮನಿ ಊಟಕ್ಕ, ನೀ ಏನದ ಒಯ್ದು ಹಿಂಗೆ ದಾನ ಮಾಡಿಕೆ ಗಪ್ಪನೆ ಮೂಲ್ಯಾಗ ಕೂತ್ರಿ ಏನ್ ಮಾಡಿ ಉಣಿಸೋದಾಗ್ತದ, ಇಂಥ ಕೆಲಸನೇ ಮಾಡ್ತಿದ್ದಲ್ಲ ನೀನು, ಸುಮ್ ಕುಂದ್ರಲಾಕ್ ಬರಂಗಿಲ್ಲ ಮನ್ಯಾಗಂತ ಡೇಟ್ ಹೊಡೆದ ಕೂಡಲೇನೆ ಸಿದ್ದರಾಮ ಧೂಳಿಮಾಕಾಳ ಹೇಳ್ತಾನ, ಕಡಬ ಅಲ್ಲೇ ಅದಾವ ನೋಡದ್ ಸೊನ್ನೆ ಮಾಡ್ತಾನ. ಅವ್ರವ್ವನ್ ಕರ್ಕೊಂಡು ಹೋಗಿ ಸೀರೆ ಎತ್ತಿ ತೋರಿಸ್ತಾನ. ಮೊದಲು ಎಷ್ಟು ಕಡಬಿದ್ದು ಅಷ್ಟೆಲ್ಲಾ ವರ್ಷಿನ ಮೇಲೆ ಕಡಬಿದ್ದು. ಅವಾಗ ಅತ್ತಿಗಿದೇರು ಅಂದ್ರ ಅಣ್ಣನ ಹೆಂಡತಿ ವೈನಿಯರು, ಇದೇನು ಪಾರದು, ಏನು ಬ್ರಹ್ಮ ರಾಕ್ಷಸ ಅದು, ಮಾತರೆ ಆಡಂಗಿಲ್ಲ, ಒಸು ಕಡಬ ನಮ್ಮಿದ್ರಿಗೆ ಒಯ್ದು ಹಾಕಿ ಬಂದಾನಂತೆಲ್ಲ ಆಳ ಮನುಷ್ಯ ಹೇಳ್ಯಾನ. ಈಗ ನೋಡಿದ್ರ ಅದ್ರ ತುಂಬಾ ಕಡಬದವ, ಈ ಮನ್ಯಾಗ ಇರ್ಬೇಕು ಇರಬಾರ್ದು. ಅವ್ರಿಗೆ ಚಿಂತೆ. ಹಾಗೆ ಅಲ್ಲಿಂದ ಅವ್ರಿಗೆಲ್ಲಾ ಊಟ ಮಾಡಿಸಿಂದ ಮರುದಿನ ಶಾಲಿಗೆ ಹೋಗಿ ಬರವ. ರವಿವಾರ ದಿವಸ ಆಳ ಮನುಷ್ಯನ ಜೊತೆ ದನ ಕಾಯ್ಲಕ್ ಹೋಗ್ಯಾನ. ದನ ಕಾಯ್ಲಕ್ ಹೋಗೋ ಸಂದರ್ಭಕ್ಕ ಮನ್ಯಾಗ ಒಂದು ಗೊಡ್ಡ ಆಕಳ, 8-9 ವರ್ಷದ ಸಿದ್ದರಾಮ ಮನೆಯೊಳಗ ಆ ಗೊಡ್ಡ ಆಕಳವನ್ನ ಎಲ್ಲಿ ಅದಕ್ಕೆ ಮೇಯಿಸ್ಲಕ್ ಹೋಗೋದು, ಇಲ್ಲೇ ಒಂದಿಷ್ಟು ಚಿಪಾಟಿ ಹಾಕಿಬಿಡ್ರಿ ಅಂತ ಹೇಳಿ ಹಂಗೆ ಇರ್ತಿತ್ತು. ಒಬ್ಬ ಜಂಗಮ ಮೂರ್ತಿ ಬಂದು, ನನ್ನ ಮಗಳ ಲಗ್ನದ, ನನಗೊಂದು ಆಕಳ ಕೊಡ್ರಿ, ಮಗಳಿಗೆ ಉಳುಬಳೆ ಆಗಿ ಕೊಟ್ಟು ಕಳಿಸ್ಬೇಕಾಗ್ಯದ ಅಂತ ಹೇಳಿ
ಅವಾಗ ಜಂಗಮರು ಮನೆಗೆ ಬಂದು ಏನೇ ಕೇಳಿದ್ರು ಕೊಟ್ಟು ಕಳಿಸ್ತಿದ್ದಾರೆ. ಜಂಗಮರ ಮನೆಗೆ ಬಂದು ಕೇಳಿದ್ರು ಕೊಡಬೇಕತ್ ನೇಮಿತ್ತು. ಯಾರೇ ಜಂಗಮರು ಬಂದು ಮಠಕ್ಕೆ ಬಂದು ಕೇಳಿದ್ರು ಕೊಡ್ಬೇಕತ್ ನೇಮಿತ್ತು. ಮಠದವರೇ ಹೋಗಿ ಬರೀ ನಿಂಬಲ್ಲೇ ಇಸ್ಕೊಂಡ್ ಬರ್ಬೇಕತ್ ಹಿಂಗೆ ನೇಮಿದ್ದಿದ್ದಿಲ್ಲ. ಯಾವಾಗ ಆ ಜಂಗಮಾಮೂರ್ತಿ ಬಂದು ಆ ಆಕಳನ್ನ ಕೊಡ್ರಿ ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೀನಿ ಅಂತಂದಾಗ ಎಲ್ಲಾ ಆಕಳುಗಳು ಹೋಗ್ಯಾವಪ್ಪ, ಬರ್ಲಿ ಬಂದಿಂದ ಒಂದ್ ಆಕಳು ಕೊಡ್ತೀವಿ ಅಂತಂದ್ರು. ಇದೇ ಆಕಳನ್ನ ಒಯ್ಯತ್ ಮನ್ಯಾಗಿದ್ದವ್ರು ಹೇಳಿದ್ರು. ಅವಾಗ ಏನದ ಗೊಡ್ಡ ಆಕಳ ತಗೊಂಡ್ ಹೋಗಿ ನಾ ಏನ್ ಮಾಡ್ಲಿ ಅಂತ ಅವ ಅಂದ. ಇಲ್ಲೇ ನಿಂಬಲ್ಲೇ 12 ವರ್ಷ ಆಯ್ತದು, ಒಂದಿನ ಗಬ್ಬಾಗಿಲ್ಲ, ಕರು ಕೊಟ್ಟಿಲ್ಲ, ಹಾಲು ಕೊಟ್ಟಿಲ್ಲ, ಅಂತ ಆಕಳನ್ನ ನಾವ್ ಹ್ಯಾಂಗ್ ಒಯ್ಯಿದು ಅಂದ ಕೂಡ್ಲೇನೆ ಸಿದ್ದರಾಮ ಮಗು ಅಲ್ಲೇ ನಿಂತಿದ್ದ. 8 ವರ್ಷದ ಸಿದ್ದರಾಮ ಅವರಿಗೆ ಜಂಗಮಾಮೂರ್ತಿ ಕೈ ಹಿಡಿದು ಕರ್ಕೊಂಡು ಹೋಗಿ ಆ ಆಕಳ ಮುಂದೆ ನಿಂತ. ಆಕಳ ಮುಂದೆ ನಿಂತಾಗ ಏನದ ನಿಂದ್ರಿಸಿದರು. ಸಿದ್ದರಾಮ 8 ವರ್ಷದ ಬಾಲಕ ಆ ಆಕಳ ಬಾಯಿಗೆ ಅದರ ಮಲಿಗೆ ಹೋಗಿ ಬಾಯಿ ಹಾಕದ. ಸಿದ್ದರಾಮ ಬಾಯಿ ಹಾಕುದು ಅಷ್ಟೇ ತಡ, ಆ ಕ್ಷಣದಲ್ಲಿ 12 ವರ್ಷದ ಗೊಡ್ಡ ಆಕಳ ತೊರೆ ಬಿಟ್ಟು ಹಾಲು ಕೊಟ್ಟ. ಇದನ್ನ ತಗೊಂಡೋರಿ ನಿಮ್ ಮನೆಯೊಳಗೆ ಇದು ಈತದ, ಇದನ್ನ ಬಳಬಳಿ ಹಾಕಿ ಕೊಡ ಅಂತಂದ್ರ ಆ ಗೊಡ್ಡ ಆಕಳನ್ನೇ ಆ ಜಂಗಮಾಮೂರ್ತಿ ತಗೊಂಡು ಹೋಗ್ಯಾನ ಅಂತ ಬರ್ತದೆ. ಯಾವ ಸಿದ್ದರಾಮ ದಿನನಿತ್ಯವೂ ಲಿಂಗ ಪೂಜೆಯನ್ನ ಮಾಡ್ತಾ ಇರಬೇಕು, ಜಪ ಮಾಡ್ತಾ ಇರಬೇಕು. ಮನೆಯೊಳಗೆ ಯಾರ ಜೊತೆನೂ ಮಾತಾಡ್ತಿದ್ದಿಲ್ಲ, ಯಾರೇನೇ ಅಂದ್ರು ಕಿವೆ ಹಾಕೋತಿದ್ದಿಲ್ಲ. ಧೂಳಿಮಾ ಕಾಳ ಅಂತಂದ್ರ ಹೊಳ್ಳಿ ಸದೇಕ ನೋಡ್ತಿದ್ದಿಲ್ಲ. ನನಗ ರೇವಣ ಸಿದ್ದಪ್ಪಗಳು ಸಿದ್ದರಾಮ ಅಂತ ಹೆಸರಿಡು ಅಂತ ಹೇಳ್ಯಾರ, ಇವ್ರು ಧೂಳಿಮಾ ಕಾಳು ಇಟ್ಟಾರ ಅಂತಂದ್ರ ನಾ ಮಾತಾಡಬಾರ್ದಂತ. ಈಗಾದ್ರೂ ನೋಡ್ರಿ, ನೀವು ಹಿರಿಯರ ಹೆಸರು ಇಟ್ಟಿದ್ರಿ, ಅಕಸ್ಮಾತ್ ಅವ್ರ ಹೆಸರಿಟ್ಟು ಬ್ಯಾರೆ ಯಾವಾದರೆ ನೀವು ಪಿಕ್ಚರ್ ಹೀರೋಯಿನ್ ಹೆಸರು ಕರೆದ್ರಿ ಅಂತಂದ್ರೆ ಅಳ್ಳ ಚಾಲು ಮಾಡ್ಬಿಡ್ತಾವ ಹುಡುಗರು. ಮತ್ ಪಂಚಾಂಗ ಹೇಳೋರು ಇಲ್ಲಿ ಬರ್ತೀರಿ ನಂಬಲ್ಲಿ, ಯಾಕ ನಮ್ ಹುಡುಗನೇ ಅಳ್ಳಕತ್ಯದ, ಏನಾಗ್ಯದ ನೋಡ್ರಿ ಮತ್ ಅವ್ರ ಕುಂಡಲಿ ಹಾಕಿ ನೋಡಿ ಅಂದ. ನೀವು ದೇವ್ರ ಹೆಸರು ಇಟ್ಟಿದ್ರೇನು, ಹಿರಿಯರ ಹೆಸರು ಇಟ್ಟಿದ್ರ? ಹೌದ್ರಿಪ್ಪ, ಹಿರಿಯರ ಹೆಸರು ಇಟ್ಟಿದ್ದೇವು. ಕರಿದ ಪ್ರೇಮದಿಂದ ಪಿಂಕಿ ಅಂತ ಕರಿತೀವ್ರಿ ಅಂದ್ರ ಪಿಂಕಿ ಹೋಗಿ ಡೊಂಕಿ ಆತ. ತಿಳಿತೀರ? ಸಿದ್ದರಾಮನ ಕೆಲಸ ಏನು ಅಂತ ಕೇಳಿದ್ರ, ಸಾಲಿಗೆ ಹೋಗಿ ಬರೋದು, ರವಿವಾರ ಬತ್ತು ಅಂತಂದ್ರೆ ಆಳ ಮನುಷ್ಯರ ಜೊತೆ ದನ ಕಾಯ್ಲಕ್ ಹೋಗೋದು. ಒಂದಿನಾನು ಖಾಲಿ ಕುಂದ್ರವಲ್ಲ ಪುಣ್ಯಾತ್ಮ. ನಮ್ ಹುಡುಗರ ಹಂಗಲ್ರಿ, ಮನ್ಯಾಗ ರೊಕ್ಕ ಖರ್ಚಿಗೆ ಕೊಡ್ಲಿಲ್ಲ ಅಂತಂದ್ರ ಟೀಚರ್ ಜೊತೆ ಜಿದ್ದು ಹಾಕ್ತಾವ. ನಮ್ಮ ಎಂತ ಮಕ್ಕಳದ, ಏ ತಮ್ಮ ಕೂಡೋ, ನಿಮ್ ಸಂಬಂಧಿ ಹೇಳಕತ್ತಿನ. ಬಸಪ್ ಹೋಗಿ ಟೀಚರ್ ಜೊತೆ ಜಿದ್ದು ಹಾಕಿನ ನಂದು, ಕ್ಲಾಸ್ ಟೀಚರ್ ಜೊತೆ. ಟೀಚರ್ ನಾ ಕಣ್ಣು ಮುಚ್ಚಿ ಮಾಡಿದ್ದು ನೀವು ಕಣ್ಣು ತೆರೆದು ಮಾಡ್ಬೇಕು ನೋಡ್ರಿ ನಂದು. ಅಲ್ಲ, ನೀ ಕಣ್ಣು ಮುಚ್ಚಿ ಮಾಡಿದ್ ನಮಗ್ ಕಣ್ಣು ತೆರೆದು ಮಾಡಕ್ ಬರಲ್ಲ, ಮಾಡ್ತೀನಿ ನೋಡ್ರಿ. ನೀವ್ ಅಕಸ್ಮಾತ್ ಸೋತ್ರಿ ಅಂತಂದ್ರ 1,000 ರೂಪಾಯಿ ಕೊಡ್ಬೇಕು. ನಾ ಸೋತ್ಯ ಅಂದ್ರ 1 ರೂಪಾಯಿ ಕೊಡವಂದ. ಯಾಕೋ ಹಿಂಗ್ಯಾಕ? ನಿಮ್ಗೆ 50,000 ರೂಪಾಯಿ ಪೇಮೆಂಟ್ ಆದ್ರೆ ಅದಕ್ಕೆ ನೀವು ಸೋತ್ರ 1,000 ಕೊಡ್ಬೇಕು. ನನ್ಗೆ ಆಯಿ ಮುತ್ತೆ ಖರ್ಚಿ ಕೊಟ್ಟಿದ್ರ ಕುರ್ಕುರಿ ತೊಳೆದ್ರ 1 ರೂಪಾಯಿ ಉಳಿಸಿ ನಿಮಗ್ ಕೊಡ್ಬೇಕು. ಅದಕ್ಕ ನಾ 1 ರೂಪಾಯಿ ಕೊಡ. ಯಾಕ ಅಲ್ಲ, ಎಲ್ಲ ಶನಿವಾರ ಇತ್ತು, ಎಲ್ಲಾ ಮಕ್ಳು ಗ್ರೌಂಡ್ನಾಗ ಬಂದ್ರು. ಕ್ಲಾಸ್ ಟೀಚರ್ ಜೊತೆ ಜಿದ್ದು ಹಾಕ್ಯಾನಂತ ಅಂದ್ಕೂಡ ಹೆಡ್ ಮಾಸ್ಟರ್ ಬಂದ್ರು, ಎಲ್ಲಾ ಟೀಚರ್ ಬಂದ್ರು. ಕುರ್ಚಿ ಹಾಕೊಂಡು ಸರ್ಗಳಿಗೆ ಕುಂದರ್ಸಿದ್ರಿ. ಹುಡುಗರು ಹಿಂಗ್ ಕೂತಿದ್ದು. ಹೇಳೋ ಬಸಪ್ಪ, ನೀ ಏನ್ ಕಣ್ಣು ಮುಚ್ಕೊಂಡು ಮಾಡ್ತಿದ್ದಿ ಮಾಡು, ಅದನ್ನ ಟೀಚರ್ ಏನದ ಕಣ್ಣು ತೆರೆದು ಮಾಡ್ತಾರ, ಮಾಡ್ಲಿಲ್ಲ ಅಂದ್ರೆ ನಿನ್ಗೆ 1,000 ರೂಪಾಯಿ ಕೊಡ್ತಾರ ಅನ್ಕೂಡ್ನೆ. ಆಯ್ತು, ಎಲ್ಲರೂ ನೋಡ್ರಿ ನನ್ ಕೈ ಖಾಲಿ ಅದ ನೋಡ್ರಿ, ನನ್ ಕಣ್ಣು ಮುಚ್ತೀನಿ ಅಂತ ಹೇಳಿ ಎಲ್ಲರಿಗೆ ಹೇಳಿ ಕಣ್ಣು ಮುಚ್ಚಿ ಅಡ್ಡ ಗುಂಪಿ ಮಣ್ಣ ಬಡ ಗುಂಪಿ ಮಾಡಿದೇನ್ರಿ. ಗುಂಪಿ ಮಾಡಿ ಅಡ್ಡು ಕೈಯಾಗ ಒಂದೊಂದು ಹಿಡಿ ಮಣ್ಣು ತಗೊಂಡು ಕಣ್ಣು ಮುಚ್ಕೊಂಡು ಕಣ್ಣ ಮೇಲೆ ಹಾಕೊಂಡನ್ರಿ. ಈಗ ಟೀಚರ್ ಏನ್ ಮಾಡ್ಬೇಕ್ರಿ? ಕಣ್ಣು ತೆರೆದು ಕಣ್ಣಾಗ ಮಣ್ಣು ಹಾಕೋಬೇಕು. ಇರ್ಲಿಕ್ಕ 1,000 ರೂಪಾಯಿ ಕೊಡ್ಬೇಕು. ಅವಾಗ ಅಂದ ಮತ್ತೆ ಎಲ್ಲರಿದ್ರಿಗೆ ಟೀಚರ್ ಕಣ್ಣು ತೆರೆದು ಹೆಂಗ್ ಮಣ್ಣು ಹಾಕೊಳ್ಳೋದ್ರಿ? ಜಿದ್ ಏನದ, ಹುಡುಗ ಕಣ್ಣು ಮುಚ್ಚಿ ಮಾಡಿದ್ದು ಟೀಚರ್ ಕಣ್ಣು ತೆರೆದು ಮಾಡ್ಬೇಕಂತ. ಆಕೆ ಅಂದ್ಲು, ತಮ್ಮ ಕಣ್ಣಾಗ ಹೋಯ್ತಂತಂದ್ರ 10,000 ಹೋತಾವೋ, ನಿನಗೆ 1,000 ರೂಪಾಯಿ ಹೋಗಲ್ದಕ್ಕಂತೇಳಿ ಸೋತಿನ ಅಂತ ಕೊಟ್ರ. ನಮ್ಮ ಹುಡುಗರು ಹಿಂಗ. ಆದ್ರೆ ಸಿದ್ದರಾಮ ಹಿಂಗಿದ್ದಿದ್ದಿಲ್ಲ.
ಅವನ ಡ್ಯೂಟಿ ಏನು ಅಂತ ಕೇಳಿದ್ರ ಹಗಲಿರುಳು ಓಂ ನಮಃ ಶಿವಾಯ ಮಂತ್ರವನ್ನು ನುಡಿಯುವುದನ್ನು ಬಿಟ್ಟು ಯಾವ ಹುಡುಗರ ಜೊತೆ ಚಿಣಿದಾಂಡ ಪಣಿದಾಂಡ ಬಾಲ ಕ್ರಿಕೆಟ್ ಆಟ ಯಾವುದೂ ಆಡ್ಲಕ್ಕೇನದ. ಈಗ ಅವು ಆಟ ಇದ್ದಿದ್ದಿಲ್ಲ ಬಿಡ್ರಿ. ಅವಾಗ ಲೋಡ್ ಲೋಡ್ ತಿಮ್ಮಯ್ಯ ಅನ್ನೋ ಆಟ, ಕುಂಟಿಲಿಪಿ ಆಟ, ಖೋ ಖೋ ಆಟ ಇಂಥವ್ ಆಡ್ತಿದ್ರು. ಅವ್ಯಾವ ಆಟದೊಳಗೆ ಅವ ಪ್ರವೇಶ ಆಗ್ತಿದ್ದಿಲ್ಲ. ಯಾವ ಸಿದ್ದರಾಮ ರವಿವಾರ ದಿವಸ ಹೊಲಕ್ಕೆ ಹೋಗಿದ್ದಾನ. ತಮ್ಮ ನೆವಣಿ ಹೊಲದ ಮಗ್ಲನೆ ಆಕಳುಗಳನ್ನ ದನಗಳನ್ನ ಬಿಟ್ಟೇನದ ಒಂದು ಮಲ್ಲಿಕಾ ಮಂಟಪವನ್ನು ತಯಾರು ಮಾಡಿ ಅದರೊಳಗೆ ಲಿಂಗ ಮಾಡಿ ಅದರ ಮುಂದೆ ಕೂತು ಧ್ಯಾನ ಮಾಡ್ತಿರ್ತಾನ. ಒಬ್ಬ ಜಟಾಜೂಟದಾರಿಯಾದ ಜಂಗಮಾಮೂರ್ತಿ, ಹಣಿಯ ಮೇಲೆ ವಿಭೂತಿ, ಕೊರಳೊಳಗೆ ರುದ್ರಾಕ್ಷಿ, ಕಾಲೊಳಗೆ ಪಾದೋದಕ್ಕೆ, ಕೈಯೊಳಗೆ ಕಮಂಡಲ, ತ್ರಿಪುಂಡಧಾರಿಯಾದಂತ ಜಟಾಜೂಟಧಾರಿಯಾದಂತ ಜಂಗಮನೋರ್ವನು ಬಂದು ಆ ಅಡವಿಯ ಮಂಟಪದಲ್ಲಿ ಲಿಂಗವನ್ನು ಲಿಂಗ ತಯಾರು ಮಾಡಿ ಅದರ ಮುಂದೆ ಓಂ ನಮಃ ಶಿವಾಯ ಎಂದು ಕುಂತನ್ನುವಂತ ಆ ಹುಡುಗನನ್ನ ಬಂದು ಮೈದಡಿವಿ. ಮಗು ಸಿದ್ದರಾಮ ಎಟ್ಟಂದ ತಕ್ಷಣನೇ ಸಿದ್ದರಾಮ ಎದ್ದ ಯಾಕ್ರಿ ಅಂದಂತ. 12 ವರ್ಷತನನು ಒಂದು ಪಿಟ್ಟತ್ ಮಾತಾಡ್ಲಾರ್ದ ಹುಡುಗ ಅವ್ರು ಮುಟ್ಟಿದ ತಕ್ಷಣ ಸಿದ್ದರಾಮ ಅಂತಂದ ತಕ್ಷಣನೇ ಎದ್ದು ಸಾಷ್ಟಾಂಗ ನಮಸ್ಕಾರ ಹಾಕಿ ಯಾಕ್ರಿ ಅಂದಂತ. ನನ್ ಹೊಟ್ಟೆ ಬಾಳ ಹಸ್ತದೋ, ಸ್ವಲ್ಪ ಏನಾದ್ರೂ ತಿಲ್ಲಾಕ್ ಕೊಡು. ಹಾಗಂದು ಕೂಡ್ಲನೆ ನೆವಣಿ ಹೊಲ್ದಾಗನೆ ಜ್ವಾಳ ಬೆಳೆಸಿ ಶೀತಿನ ದನಿ ಬೆಳೆಸಿ ಬಿತ್ತಿದ್ರು. ಅದರನ್ನು ಹೋಗಿ ಶೀತಿನ ದಂಟ ಕಡ್ಕೊಂಬಂದೇನದ ಒಲಿ ಒಳಗೆ ಹಾಕಿ ಸುಟ್ಟು ಸುಟ್ಟು ತಿಕ್ಕಿ 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 ಕೊಟ್ಟ. ತಿಕ್ಕಿ ಕೊಡೋದ್ರೊಳಗಾಗಿ ಆ ಜಂಗಮ ಮೂರ್ತಿ ಅಂದಂತ ಯಾಕೋ ನನಗ ಹೊಟ್ಟಿ ತುಂಬಲ್ದಾಗ್ಯದ. ತುಂಬಲ್ದಾಗ್ಯದ ಅಂದ ಕೂಡ್ಲನೆ ಯಪ್ಪ ಊಟ ಮಾಡ್ತೇನು? ಹಾ ಊಟ ಮಾಡ್ತೇನೆ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಮನಿಗ್ ಹೋಗಿ ಅಂದಂತ. ಓಡ್ಕೋತ 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 ಮನಿಗ್ ಹೋದ. ಮನಿಗ್ ಹೋಗಿ ಅವ್ರವ್ ಕೂತಿದ್ಲು. ಅವ್ವಾ ಅವ್ವಾ ನನಗ ಅಂಬ್ಲಿ ಮಜ್ಜಿಗೆ ಮಾಡಿಕೊಡುವಂತ. ನಮ್ಮ ಪಾರ್ಗ ಮಾತು ಬರಂಗಿಲ್ಲ ಅಂತದ್ದು ನಿಮ್ಮ ಅವ್ವ ಅವ್ವ ಅಲ್ಲಕತ್ತೇನಲ್ಲ ಅಂತೇಳಿ ಮಗನ ಕೊಳ್ಳಿಗೆ ಹಾಕೊಂಡು ಅದು ಅಡಿಗೆ ಮಾಡೋದು ಅಂಬ್ಲಿ ಮಾಡೋದು ಬಿಟ್ಟು ಏನದ ಉಣ್ಯಾಗ ಹೋದಳ್ರಿ. ಹೆಣ್ಮಕ್ಳದೊಂದು ಚಟಾರಿ ಇಲ್ಲಿ ಅವ್ರಿಗೆ ಅಲ್ಲ. ಒಂದು ಹೊಸ ಸೀರೆ ತಂದ್ರು ಅಂತಂದ್ರ ಓಣ್ಯಾಗ ತಗೊಂಡ್ ಹೋಗೋದು, ಎಲ್ಲರಿಗೆ ತೋರಿಸಿ ಬರೋದು. ಅಂದ್ರ ಅವ್ರು ಯಾಕೆ ತೋರಿಸ್ತಾರ ಅಂತ ಬಂಗಾರ ತಗೊಂಡ್ಬಂದ್ರು, ನೆರಮನೆ ಹೋಗಿ ಬಂಗಾರ ಬಳಿ ಹೋಗಿ ತೋರಿಸಿದ್ರು ಅಂತಂದ್ರ ಅಕ್ಕಿ ನೋಡ್ದಕ್ಕಿ ಗಂಡಗ ಚಟಿಗೆ ಮುರಿದು ಹೊತ್ತು ಮುಣುಗದ್ರಾಗ ಒಂದು ಪ್ಲಾಟ್ ಮಾರಿ ಬಂಗಾರ ತಂದು ಕೊಡ್ಬೇಕಮ್ಮ. ಅಂದ್ರ ನೆರಮನೆಯವ್ರು ಸಂತೋಷದಿಂದ ಇರ್ಬೇಕು. ಇಲ್ಲಿ ನಿಮ್ಗಲ್ರಿ ಹೋಗಿ ಅನ್ನೋದು ಒಂದ್ ಏನಾರೇ ಹೊಸ ತಂದ್ರು, ಟಿವಿ ತಂದ್ರು ಅಂದ್ರೆ ಅದನ್ನ ಎತ್ಕೊಂಡು ಹೋಲಕ್ ಬರ್ತಿತ್ತು. ಒಯ್ಯವ್ರೆ ಸಂಗಟ ಅವ್ರಿಗೆ ಹೋಗಿ ಕರೆದ್ ಬರೋದು. ಯಾಕೆ ಕೊಡಿ ನಾವು ಟಿವಿ ತಂದಿವಿ ಪೂಜಾ ಮಾಡ್ಲಕತ್ತೀನಿ, ನೀನು ಬಾ ಒಂದೇಟು ಪೇಡೆ ತಿನ್ನು ಅಂದ್ರೆ ಏನು ಇಂಥ ಟಿವಿ ತಂದು ತೋರಿಸಿ ಆಕೆನ ಹೊಟ್ಟಿ ಬಗ್ಗನಿಸಿ ಮರುದಿನ ಮುಂಜಾನೆ ಎಮ್ಮಿ ಮಾರೇ ಕಾಲಕ್ಕೆ ಟಿವಿ ತರ್ಬೇಕು. ಹಿಂಗ ಅವ್ರ ಸಿದ್ದರಾಮ ಮಾತಾಡಿದ ಸುದ್ದಿಯನ್ನು ಹೇಳಕ್ ಓಣ್ಯಾಗ ವಾಲ್ದು. ನನ್ನ ಮಗ ಮಾತಾಡ್ಯಾನ ಅಂತೇಳಿ ಹೋಗಿ ಹೇಳಿ ಬಂದು ಎಲ್ಲರದು. ಅದ್ರಿಗೆ ಏನದ ಒಂದ್ ತತ್ರಾಣಿ ಒಳಗ ಅಂಬಲಿ ಮಾಡಿ, ಸುಡು ಅಂಬಲಿ ಮಾಡಿ ತತ್ರಾಣಿ ಮುಚ್ಚಿ ಬಗಲಿಗೆ ಹಾಕಿ ಕೊಟ್ಟು ಕಳಿಸಿಲ್ಲು. ಮಸಾಲಾ ಮಜ್ಜಿಗೆ ಮಾಡಿ ಮತ್ತೊಂದು ತತ್ರಾಣಿ ಒಳಗೆ ಈಚೆ ಕಡೆ ಹಾಕಿ ಬಗಲಿಗೆ ಹಾಕಿಲ್ಲು. ಎರಡೂ ತತ್ರಾಣಿ ತಗೊಂಡು ಓಡ್ತಾ 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 ಹೊಲಕ್ಕೆ ಬರ್ತಾನ. ಹೊಲಕ್ಕೆ ಬರೋದ್ರೊಳಗಾಗಿನೇ ಜಟಾಜೂಟದಾರಿ ಆದಂತ ಮಲ್ಲಯ್ಯನಿಲ್ಲ ಅಲ್ಲಿ. ಅವನ ಹೆಸರು ಏನ್ ಕೇಳಿದ್ದ ಅಂತಂದ್ರ ನನ್ನ ಹೆಸರು ಮಲ್ಲಯ್ಯ. ಮತ್ ನಿಮ್ಮೂರ್ ಯಾವದ್ರಿ? ನಮ್ಮೂರು ಶ್ರೀಶೈಲ್ರಿ. ಎಲ್ಲಿರ್ತೀವಿ? ಶ್ರೀಶೈಲದೊಳಗೆ ಇರ್ತೀನಿ. ನಂದು ಬಹಳ ದೊಡ್ಡ ಮನಿ ಅದ, ನಿಮ್ಮ ಸಣ್ಣ ಮನಿ ಅದಾವ ಅಂತ ಹೇಳಿದ್ದ. ಇವ ಬರೋದ್ರೊಳಗಾಗಿನೇ ಅಂಬಲಿ ಮಜ್ಜಿಗೆ ತಗೊಂಡ್ಬಂದಾನ. ಬರೋದ್ರೊಳಗ ಜಂಗಮ ಮೂರ್ತಿ ಇಲ್ಲ. ಅದನ್ನ ನೋಡಿ ಅಕಡಿ ಈ ಕಡಿ ಹುಡುಕ್ತಾ ಹುಡುಕ್ತಾ ಮಲ್ಲಯ್ಯ ಅಲ್ಲಕತ್ತಾನ. ಎಲ್ಲಿ ಸಿಗ್ಬೇಕ್ರಿ ಸೋಲಾಪುರದಾಗ ಮಲ್ಲಯ್ಯ? ಕಂಬಿ ತಪ್ಪಡಿ ಅವ್ರು ಹೊತ್ಕೊಂಡು ಹೋಗೋವ್ರ ಏನದ ಮಲ್ಲಯ್ಯ ಯುಗೆ ಅನ್ಕೋತ್ ಹೊಂಟಾರ. ಇವ ಬಿದ್ದು ಹೊರಳಾವ್ರದನ್ನ ನೋಡಿ ಅವ್ರಂತಾರ
ಮಲ್ಲಯ್ಯ ಅಂತ ಯಾಕೆ ಹೊರಳಾಡಕತ್ತೀಯೋ? ಇಲ್ಲ, ಮಲ್ಲಯ್ಯ ಬಂದಿದ್ದ ಶೀತ್ನಿ ತಿಂದಾನ, ನಾ ಊಟ ಮಾಡ್ತೀನಿಂದ, ಅದಕ್ಕೆ ಊಟ ಮಾಡೋ ಸಂಬಂಧ ಏನದ, ಅವಂಗ ಬುತ್ತಿ ತಗೊಂಡು ಬಂದೀನಿ, ಅಂಬಲಿ ತಂದೀನಿ, ಮಜ್ಜಿಗೆ ತಂದೀನಿ, ಅವ್ ಉಣಿಸ್ಬೇಕಂತೀನಿ. ನನಗೆ ಹೇಳಲಾರದೆ ಮೋಸ ಮಾಡಿ ಹೋಗ್ಯಾನ, ಯಾಕಡೆ ಹೋಗ್ಯಾನ ಸಿಗಲ್ಲ ಯಾನ. ಎಲ್ಲಿ ಇರ್ತಾನಂದಾನ? ಶ್ರೀಶೈಲದಾಗ ಇರ್ತೇನಂದಾನ. ಹಾಂಗಿದ್ರ ಬಾ ನಮ್ಮ ಸಂಗಟ, ನಿನಗೆ ಶ್ರೀಶೈಲ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಮಲ್ಲಯ್ಯ ಉಣಿಸಕತ್ತಿ ಅಂದ ಕೂಡಲೇ ಆ ಕಂಬಿ ತಪ್ಪಡಿ ಹೊತ್ಕೊಂಡವ್ರು ಅವರ ಜೊತೆ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಮಗು ಸಿದ್ದರಾಮ ಬೆನ್ನ ಹತ್ಯಾನ. ಸಾಯಂಕಾಲ ಆಳ ಮನುಷ್ಯ ದನಗಳ ತಗೊಂಡು ಮನೆಗೆ ಬಂದ. ಸಿದ್ದರಾಮ ಎಲ್ಲಾನ ಅಂದ ಕೂಡಲೇ ಎಲ್ಲಿ ಅದನ ಅಂದ್ರಿ ಗುರುತಿಲ್ಲ ಅಂತಂದ. ಅವನ್ನ ಹುಡುಕ್ಯಾಡ್ಲಾಕ ಇಬ್ಬರು ಅಣ್ಣದಿರನ್ನು ಕುದುರೆ ಕೊಟ್ಟು ಕಳಿಸ್ಯಾರ. ಇವ್ರು 2-3 ದಿನದ ಮ್ಯಾಲ ಏನದ ಎಷ್ಟು ದೂರ ಹೋಗಿದ್ರು ಅಂತಂದ್ರ ಸೊಲಾಪುರದಿಂದ ಸುಮಾರು ದಿನಾ 25 ಕಿಲೋಮೀಟರ್ 75 ಕಿಲೋಮೀಟರ್ ದೂರ ಬಂದಿದ್ರು. ಅವರು ಕುದುರೆ ತಗೊಂಡು ಬಂದಿಂದ ಏನದ ಈ ಸುದ್ದಿಯನ್ನ ಅವ್ರ ಅಣ್ಣ ಬೊಮ್ಮದೇವನಿಗೆ ತಿಳಿದಾಗ ಏನದ ಅವ್ರ ಹೋಗಿ ಹೇಳ್ತಾನ, ಯವ್ವ ಶ್ರೀಶೈಲ ಜೊತೆ ಹೊಂಟಾನ ಸಿದ್ದರಾಮ, ನಮಗೇನದ ನಾವು ಹೋಗಿ ಶ್ರೀಶೈಲ ಮಲ್ಲಯ್ಯ ಈ ಅಂಬ್ಲಿ ಉಣಿಸೇ ಬರ್ತೀನಿ ಅಂತ ಹೊಂಟಾನ. ಮೊದಲೇ ಹುಚ್ಚ, ತಲೆಗೆ ಏನು ಬರ್ತದ ಅದನ್ನೇ ಮಾಡ್ತಾನ, ಹೊಂಟಾನ ಹೋಲಿ ಬಿಡು, ನಮ್ಮೂರವ್ರೆ ಏನದ ಶ್ರೀಶೈಲಕ್ಕೆ ಹೋಗೋರ್ ಜೊತೆನೆ ಅದಾನ, ಆರಾಮ್ ಹೋಗಿ ಬರ್ತಾನ ಬಿಡು ಅಂದ ಕೂಡಲೇ ತಾಯಿ ತಂದೆ ಆರಾಮ್ ಮನೆಯೊಳಗಿರ್ತಾನ. ಇವ ಮಲ್ಲಯ್ಯ 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 ಅಂತ ಹೊಂಟಿದಾನ. ಗುರು ಹ್ಯಾಂಗ್ ಕಾಪಾಡ್ತಾನ ಅನ್ನೋದನ್ನ ಕವಿಗಳು ಹೇಳ್ಕೊಂಡು ಬಂದಿಂದ ನಾ ಮತ್ತ ಪುರಾಣದತ್ತ ಬರ್ತಾನೆ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ. 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 ಹರ ಹರ ಮಲ್ಲಿನಾಥ ರಸ ಗುಡಿ ಮ್ಯಾಲೆ ಬಂಗಾರದ ಕಳಸ. ಹರ ಹರ ಮಲ್ಲಿನಾಥ ರಸ ಗುಡಿ ಮ್ಯಾಲೆ ಬಂಗಾರದ ಕಳಸ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ. ಸಿದ್ಧ ಕಮರಿಯ ಮಠದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಲ. ಸಿದ್ಧ ಕಮರಿಯ ಮಠದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಲ. ಸಿದ್ಧ ಕಮರಿಯ ಮಠದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಲ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ. ಅಕ್ಕ ಕದಳಿಯ ವನದಾಗ ಮಲ್ಲಯ್ಯನ ನೆನೆಯುತ್ತ ಗುಯ ಒಳಗ. ಅಕ್ಕ ಕದಳಿಯ ವನದಾಗ ಮಲ್ಲಯ್ಯನ ನೆನೆಯುತ್ತ ಗುಯ ಒಳಗ. ಅಕ್ಕ ಕದಳಿಯ ವನದಾಗ ಮಲ್ಲಯ್ಯನ ನೆನೆಯುತ್ತ ಗುಯ ಒಳಗ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ.
ಮಲ್ಲನ ಹುಡುಕುತ್ತ ನಡೆದಾನ ಶ್ರೀಶೈಲ ದಾರಿಯ ಹಿಡದಾನ ಮಲ್ಲನ ಹುಡುಕುತ್ತ ನಡೆದಾನ ಶ್ರೀಶೈಲ ದಾರಿಯ ಹಿಡದಾನ ಮಲ್ಲನ ಹುಡುಕುತ್ತ ನಡೆದಾನ ಶ್ರೀಶೈಲ ದಾರಿಯ ಹಿಡದಾನ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ ಹರ 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 ನವನಿಯ ಹೊಲದಾಗ ಗುರು ಭೇಟಿಯಾಗ ನಸಿದಾಗ ಹರ ಹರ ನವನಿಯ ಹೊಲದಾಗ ಗುರು ಭೇಟಿಯಾಗ ನಸಿದಾಗ ಹರ ಹರ ನವನಿಯ ಹೊಲದಾಗ ಗುರು ಭೇಟಿಯಾಗ ನಸಿದಾಗ ಮಾಡಿರಿ ಮಲ್ಲಯ್ಯನ ದಾನ ಆಗುದು ಜನ್ಮ ಪಾವನ ಮಾಡಿರಿ ಮಲ್ಲಯ್ಯನ ಧ್ಯಾನ 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 ಆಗುದು ಜನ್ಮ ಪಾವನ ಆಗುದು ಜನ್ಮ ಪಾವನ ಆಗುದು ಜನ್ಮ ಪಾವನ ಶಿವ ಸಾಂಬಜಯ ನಮ ಪಾರ್ವತಿ ಪರಮೇಶ್ವರ ರಮಾದೇವ ಈ ತೆರನಾಗಿ ಮಲ್ಲಯ್ಯನ ಧ್ಯಾನ ಮಾಡ್ತಾ ಮಾಡ್ತಾ ಸುಮಾರು ಕೈಲಾಸ ಬಾಗಲದ ಹತ್ರ ಹೋಗಿ ಯಾವ ವೀರಭದ್ರೇಶ್ವರ ಗುಡಿಯಿಂದ ಏರಿ 10-12 ಕಿಲೋಮೀಟರ್ ಹೋದ ನಂತರ ಇನ್ನ 15-20 ಕಿಲೋಮೀಟರ್ ಶ್ರೀಶೈಲದ ಅಲ್ಲಿ ಭೀಮನ ಕೊಳ್ಳಕ್ಕ ಮುಂಜಾನೆ ಎದ್ದು ಸೂರ್ಯೋದಯಕ್ಕ 5 ಗಂಟೆಗೆ ಬಿಟ್ರ ಭೀಮನ ಕೊಳ್ಳ ಬರೋದ್ರೊಳಗಾಗಿನೇ ಆರಾಗ್ತದ, ಬೆಳಕಿನಲ್ಲಿ ನಡಿಲಕ್ ಬರ್ತದ ಅಂತ ಹೇಳಿ ಎಲ್ಲಾ ಕಂಬಿಯವರು ಎದ್ದ 5 ಗಂಟೆಗೆ ಹೋದರು. 6 ಗಂಟೆ ತನ ಸಿದ್ದರಾಮ ಎದ್ದು ತನ್ನ ನಶಿಕಿನಾಗೆ 3:15 ಎದ್ದು, ಯಾಕ ಅಂತಂದ್ರ 3:15 ಎದ್ದು ಅವನು ಪೂಜೆ ಮಾಡ್ಕೋತಿದ್ದಂತ. ಮುಂದು ಜಾವದಲ್ಲೆದ್ದು ಲಿಂಗದಂಗ್ರಿಯ ಮುಟ್ಟಿ ವಿಭೂತಿ ಧರಿಸಿದವರ ಮುಖವನ್ನು ಓಳ್ಪದು ಹುಟ್ಟೇಳು ಜನ್ಮಕ್ಕೆ ಸಾರ್ಥಕ. ಯಾರು 3:15 ಎದ್ದು ಸ್ನಾನ ಮಾಡಿ ಏನು ಮಾಡೋದು ಬೇಡ, ಬರೇ ಅವ್ರ ಎದ್ದು ಯಾರು 3:15 ಎದ್ದು ವಿಭೂತಿ ಹಚ್ಕೊಂಡು ಪೂಜೆ ಮಾಡ್ಕೊಂಡಿರ್ತಾರಲ್ಲ ಅವ್ರ ಮುಖ ನೋಡಿದ್ರೆ 7 ಜನ್ಮದ ಪುಣ್ಯ ಪಾಪ ಹೋಗ್ತದ. ನಮಗ್ ಪುಣ್ಯ ಗಳಿಸ್ಲಕ್ ಬಾಳ್ ಟೈಮ್ ಬೇಕು, ಪಾಪ ಮಾಡ್ಲಕ್ ಶಾರ್ಟ್ ಕಟ್ ಬೇಕು. ಸಿದ್ದರಾಮ 6 ಗಂಟೆ ತನ ಪೂಜಾ ಮಾಡ್ಕೊಂಡು ಎಲ್ಲರ ಜೊತೆ ಹೋಗಾಗ ಅವೆರಡು ತತ್ರಾಣಿಗಳನ್ನು ಗಿಡಕ್ಕೆ ಸಿಗಿಸಿದ್ದ. ಗಡಬಡಿಸಿ ಎಲ್ಲರೂ ಮುಂದಕ್ಕೆ ಹೋದ್ರ ಅಂತ ಹೇಳಿ ಅವೆರಡು ಬಗಲಿಗೆ ಹಾಕೊಂಡು ಇಚ್ಚು ಕೊಡೊಂದು ಓಡ್ಕೋತ ಹೋಗ್ಬೇಕು ಅನ್ನೋದ್ರಾಗ ಇನ್ನು ಅವು ತೋಂಡ್ ನೋಡಿದ್ರಾಗೆ ಒಂದು ಮುದಿ ಕೆಳ್ಕೋತ ಕುಂತಿತ್ತು. ಸಿದ್ದರಾಮ ಅಜ್ಜಿ ಬಲ್ಲಿ ಹೋದ. ಯಾಕೆ ಅಜ್ಜಿ ಒಬ್ಬಕ್ಕಿನೇ ಬಂದಿಯೇನು? ಇಲ್ಲಪ್ಪ, ಗಂಡು ಮಕ್ಕಳು ಬಂದಾರ, ಸ್ವಸ್ಥೇರ್ ಬಂದಾರ, ಹೆಣ್ಣು ಮಕ್ಕಳು ಸಂಗಾಟ ಬಂದಾರ, ಹೆಣ್ಣು ಮಕ್ಕಳು ಗಂಡದ್ರ ಹಳೇದೇರ್ ಬಂದಾರ, ಮೊಮ್ಮಕ್ಕಳವ, ಎಲ್ಲರೂ ನಾವು ಮನಿ ಮಂದಿನೇ ಬಂದೀವಿ. ನನ್ನ ಕಾಲಿಗೆ ಕಲ್ಲು ಬಡದು ರಕ್ತ ಬಂದು ಕಾಲು ಬಾತದಕ್ಕೆ ಏನದ, ನಿನ್ಯಾರ ಕರ್ಕೊಂಡು ಹೋಗ್ಬೇಕು, ನೀ ಬಂದರೆ ಬಾ ಬಿಟ್ಟರೆ ಬಿಡು ಅಂತೇಳಿ ಎಲ್ಲರೂ ನನ್ನ ಬಿಟ್ಟು, ನನ್ನ ಗಂಡನು ಬಿಟ್ಟು ಹೋಗ್ಯಾರ, ನನ್ನ ಮಕ್ಕಳು ಬಿಟ್ಟು ಹೋಗ್ಯಾವ, ಸ್ವಸ್ಥರು ಬಿಟ್ಟು ಹೋಗ್ಯಾರ, ಹಳೇದೇರು ಬಿಟ್ಟು ಹೋಗ್ಯಾರ, ಹೆಣ್ಮಕ್ಳು ಬಿಟ್ಟು ಹೋಗ್ಯಾವ, ಎಲ್ಲರೂ ಬಿಟ್ಟು ಹೋಗ್ಯಾರ. ಮಲ್ಲಯ್ಯ ನನಗೆ ಹ್ಯಾಂಗ್ ಕರ್ಕೊಂಡು ಹೋತಾನಂತ ಅವ್ರ ಮ್ಯಾಲ ನಾನು ಮಲ್ಲಯ್ಯನ ಮ್ಯಾಲ ಭಾರ ಹಾಕಿ ಕೂತೀನಪ್ಪ, ಹ್ಯಾಂಗ್ ಮಾಡ್ಲಿ? ನಿನ್ ಜೊತೆರೆ ಬರ್ಬೇಕಂದ್ರ ನನ್ನ ಕಾಲು ಹೇಳಕ್ ಬರಲ್ದು, ನೀರೇ ಸಣ್ಣವಿದ್ದಿ, ಹ್ಯಾಂಗ್ ಮಾಡ್ಬೇಕು? ದೇವ್ರೇ ಮಾಡಾವ ನಮ್ಮಿಬ್ಬರಿಗೆ ಗತಿ ಅಂತ ಹೇಳಿ ಅಜ್ಜಿ ಅಳ್ಕೋತ್ ಕುಂತಾಳ. ಯವ್ವ, ಮತ್ತ ನೀನ್ ಮಕ್ಕಳಂತಿದಿ, ಅವ್ರು ಯಾರು ನೀನ್ ಕರ್ಕೊಂಡು ಹೋಗ್ಲಿಲ್ಲನು?
ಅವರೆಲ್ಲ ತಮ್ಮ ಹೆಂಡ್ರ ಕರ್ಕೊಂಡು ಮಕ್ಕಳು ಕರ್ಕೊಂಡು ಚೀಲ ತಲೆ ಮೇಲೆ ಇಟ್ಕೊಂಡು ಹೋಗಿಬಿಟ್ರಪ್ಪ. ನನಗ್ ಕಲ್ಲು ಬಡದಿಂದ ಅವ್ರು ಸಂಜೆನಾಗ ಊಟ ಸದ್ಯಕ್ಕೆ ಕೊಟ್ಟಿಲ್ಲ, ಹಂಗ ಕುಂತೀನಿ ನಾನು. ಆಕಿನ ಬುತ್ತಿಯಾಗಿದ್ವಿ ತಂಗಳು ರೊಟ್ಟಿ ಒಯ್ದು ತೋಸಿ ಆ ಅಜ್ಜಿಗೆ ಊಟ ಮಾಡಿಸ್ಕೊಂಡು ಸಿದ್ದರಾಮ ಬಾಯವ್ವ ಅಂತ ಹೇಳಿ ತಿಳ್ಕೊಂಡು ಆಯ್ತಾ, ಏನೇ ಹೊಡಿತೀರಿ ನಾಯಿಗೆ ನೋಡಿ ಏನೇನ್ ತಂತಿತ್ತಾರ ನೋಡ್. ನಿಮ್ ಮನಿಗ್ ಫೋನ್ ಮಾಡಿ ಹೇಳ್ತೀನಿ ತಡಿ. ಯಾವ ಸಿದ್ದರಾಮ ಅಜ್ಜಿಯನ್ನ ಎರಡೂ ತತ್ರಾಣಿ ಬಗಲಿಗೆ ಹಾಕೊಂಡಾನ. ಆಕಿನ ಹೆಗಲ ಮ್ಯಾಲ ಕುಂದರ್ಸ್ಕೊಂಡು ಆ ಸಣ್ಣ ಹುಡುಗರು ಕುದುರೆ ಮಾಡ್ದಂಗ ಅಜ್ಜಿಯನ್ನು ಕುಂದರ್ಸ್ಕೊಂಡು ಭೀಮನ ಕೊಳ್ಳ ಇಳಿದು ಭೀಮನ ಕೊಳ್ಳ ಏರಿ ಕೈಲಾಸ ಬಾಗಲ್ತನ ಕರ್ಕೊಂಡು ಬಂದಿಂದ ಏನದ ಆ ಅಜ್ಜಿ ಹೇಳಿಲ್ಲಂತ, ನನ್ನ ಕಾಲ ನೋವು ಕಮ್ಮಾಗ್ಯದಪ್ಪ, ನಾನು ನಡ್ಕೋತ ಬರ್ತೀನಿ ನಿನ್ ಸಂಗಟ ಅಂತಂದಾಗ ಮುಂದ ಅಲ್ಲಿಂದ ಇಬ್ರು ಕೂಡಿ ನಡ್ಕೋತ ಹೊಂಟಾರ. ಅಜ್ಜಿ ನೀ ಇರುದ 50 ಕಿಲೋ, ನನಗೆ ಎಷ್ಟು ವಜ್ಜೆ ಆಗ್ತಿದ್ಯಲ್ಲ, ನೀ ಎಷ್ಟು ವಜ್ಜೆ ಹಾಕೋತ ಬಂದಿ ಯಾಕ? ನಾ ಹಂಗೆ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ದೆ, ಅದು ವಜ್ಜೆ ಕಮ್ಮಿ ಆತಿತ್ತು. ಮಲ್ಲಯ್ಯ ಅನ್ನೋದು ಬಿಟ್ಟೆ ಅಂದ್ರೆ ಮತ್ತೆ ವಜ್ಜೆ ಆತಿದ್ದಿ ಯಾಕ ಅಂತ ಕೇಳಿದ್ರ, ಅದ್ ಯಾಕನ್ನೋದು ಮತ್ತೆ ಹೇಳ್ತೀನಿ ನಡಿಯಪ್ಪ ಅಂತ ಹೇಳಿ ಕರ್ಕೊಂಡು ಕಂಬಿ ಅವ್ರ ಜೊತೆ ಹೋಗಿ ಕೂಡ್ದ ಸಿದ್ದರಾಮ. ಅವರೆಲ್ಲರೂ ಹೋಗಿ ಪಾತಾಳ ಗಂಗೆ ಒಳಗೆ ಸ್ನಾನ ಮಾಡಿ ಗುಡಿಯೊಳಗೆ ಹೋಗಿ ಆ ಜ್ಯೋತಿರ್ಲಿಂಗವನ್ನ ಮಲ್ಲಯ್ಯನ ತೋರಿಸ್ತಾರ. ಸಿದ್ದರಾಮ ಇವನೇ ನೋಡು ಮಲ್ಲಯ್ಯ, ಇವಾಗ ನೀ ಅಂಬಲಿ ಮಜ್ಜಿಗೆ ಕೊಡು, ಆ ಲಿಂಗದ ಮೇಲೆ ಹಾಕ್ತಾರ, ಹಾಕ್ಯಾರ್ದ ನಿನ್ ಕೈಯಾಗ ಕೊಡ್ತಾರ, ನೀ ಪ್ರಸಾದ ಮಾಡುವ ಅಂದ ಕೂಡಲೇ ಸಿದ್ದರಾಮನ್ನಂತ ಇವ ಮಲ್ಲಯ್ಯ ಅಲ್ಲಯ್ಯ, ಇವ ಕಲ್ಲಯ್ಯ, ಇವ ಮಲ್ಲಯ್ಯ ಅಲ್ಲ ಇವ ಕಲ್ಲಯ್ಯದಾನ. ನನ್ ಮಲ್ಲಯ್ಯ ಊಟ ಮಾಡ್ಯಾನ, ನನ್ ಮಲ್ಲಯ್ಯ ಶೀತ್ನಿ ತಿಂದಾನ, ನನ್ ಮಲ್ಲಯ್ಯ ಏನದ ನನಗೆ ಹಾಲು ಬೇಕಂತಂದಾನ, ಕುಟ್ಟೀನಿ ಕುಡ್ದಾನ, ಶೇಂಗಾ ತಿಂದಾನ, ನನ್ನ ಮಲ್ಲಯ್ಯ ನನ್ನ ಜೊತೆ ಮಾತಾಡ್ಯಾನ. ಅವ್ರಂದ್ರಂತ ನೀನ್ ಹುಚ್ಚಿಡ್ದದಪ್ಪ, ನಾವು 25 ವರ್ಷ ಆಯ್ತು ಇದೇ ಮಲ್ಲಯ್ಯಗೆ ಬಂದು ಹೋಲಕತ್ತೀವಿ, ಆ ಕಂಬಿ ಹೊತ್ಕೊಂಡು ಬರ್ತೀವಿ, 2 ದಿನ ಇದ್ದು ಅವನ್ ತೇರ್ ಹೇಳದ್ ಹೋತೀವಪ್ಪ, ನಾವು ನೋಡಿದೀವನೇ ಮಲ್ಲಯ್ಯ, ಇವ ಮಲ್ಲಯ್ಯ ಅಲ್ಲಯ್ಯ, ಇವ ಕಲ್ಲಯ್ಯ, ಇವಾಗ ನಾ ಅಂಬ್ಲಿ ಕೊಡಂಗಿಲ್ಲಯ್ಯ, ಮಲ್ಲಯ್ಯ 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 ಅಂತ ಅಲ್ಲಿಂದೇ ಹಲ್ವಾಗ್ ಚಾಲು ಮಾಡದ ಸಿದ್ದರಾಮ. ಅಲ್ಲಿದ ಒದರ್ಕೋತ ಹೊರಗೆ ಬಂದ, ಗರ್ಭಗುಡಿಯನ್ನು ಬಿಟ್ಟು ಹೊರಗೆ ಬಂದಾನ. ಆ ಕಡೆ ಈ ಕಡೆ ಅಡವಿಯನ್ನು ಬಿದ್ದಾನ. ಮಲ್ಲಯ್ಯ ನೋಡು, ನೀ ಬಂದಿ ಪಾಡದ, ನಾ ನಿನಗ ಮೊದಲು ಕೇಳಿಲ್ಲ, ನೀನೇ ಹಸುವಾಗ್ಯದಂತ ಹೇಳಿದಿ, ನಾ ಶೀತ್ನಿ ತಂದು ಕೊಟ್ಟಿನಿ, ಮನಿಗ್ ಹೋಗಿ ಬುತ್ತಿ ತೊಂಬ ಅಂದಿದಿ, ಬುತ್ತಿ ತಗೊಂಡ್ ಬಂದಿನಿ, ಈ ಸದ್ ಅಂಬಲಿ ಮಜ್ಜಿಗೆ ತಂದಿನಿ, ನೀ ಬಂದ್ ಉಂಡಿ ಪಾಡದ, ನೀ ಎಲ್ಲಿ ಹೇಳು ನಾರೇ ಬರ್ತೀನಿ, ಇರ್ಲಿಕ್ಕೆ ನೀರೇನಾ ಇದ್ದಲ್ಲಿ ಬಾ. ಮಲ್ಲಯ್ಯ ಪರೀಕ್ಷೆ ಅಂತಂದ್ರೆ ಹಂಗೆ ಇರ್ತದ್ರಿ, ಪರೀಕ್ಷೆದಾಗ ಪಾಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಈಗ SSLC ಪರೀಕ್ಷೆ ನಡೆದವ್ರು ವಿದ್ಯಾರ್ಥಿಗಳಿಗೆ ಕೇಳ್ರಿ, ವರ್ಷತನ ಓದಿದ್ದು ಈ ಸದ್ದ ಪರೀಕ್ಷೆ ಬರದ್ ಇವತ್ತು ಕನ್ನಡ ಪೇಪರ್ ಚಂದ ಬರದವನ ಮುಖ ಅಗದಿ ಚಂದ ಇರ್ತದ, ಚಂದ ಬರಲಾರ್ದವನ ಮುಖ ಸುಟ್ಟು ಬದ್ನಿಕಾಯಿ ಆಗಿರ್ತದ. ಯಾಕೋ ಹಿಂಗ್ಯಾಕಾಗ್ಯದ ನಿನ್ನ ಮುಖ? ಮತ್ತೆ ವರ್ಷತನ ಅಭ್ಯಾಸ ಮಾಡಿಲ್ಲನು, ಬರೇ ಟಿಕ್ ಟಾಕ್ ನೋಡಿನ್ರಿ. ಈಗ ಟಿಕ್ ಟಾಕ್ ನೋಡಿದ್ರೆ ಕಟ್ ಮಾಡಲ್ಲಿ. ಸಿದ್ದರಾಮ ಒದರಾಕತ್ತಾನ, ಮಲ್ಲಯ್ಯ 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 ಅಂತ ಕೇಳಕ್ ಹೋಗ್ತಾ ಇದ್ದಾನೆ. ಆ ಕಡೆ ಈ ಕಡೆ ಎಲ್ಲಾ ಕಡೆ ತಿರುಗಿ ಬಂದು ರುದ್ರಗಮ್ಮರಿಯಲ್ಲಿ ಬಂದು ನಿಂತು ಕೊನೆ ಒಂದು ಮಾತು ಹೇಳ್ತಾನ, ಮಲ್ಲಯ್ಯ 15 ದಿನ ಆಯ್ತು ನಿನ್ನ ಸಂಬಂಧ ನಾ ಊಟ ಮಾಡಿಲ್ಲ, ಬರೇ ನೀರಿನ ಮೇಲೆ ಬಂದೀನಿ, ನೀ ಬಂದು ಈ ಪ್ರಸಾದವನ್ನು ಸ್ವೀಕಾರ ಮಾಡಿಲ್ಲ ಅಂದ್ರೆ ಪ್ರಸಾದವು ಎಲ್ಲ ದುಃಖಗಳನ್ನ ದೂರ ಮಾಡ್ತದಂತ, ಹಾನಿ ಆಗುವುದನ್ನು ದೂರ ಮಾಡ್ತದಂತ, ನಮಗ ಪ್ರಸಾದ ಮಾಡೋದನ್ನು ಶ್ರೀಮಂತಿಕೆ ಬರ್ತದಂತ. ಹೇ ಮಲ್ಲಯ್ಯ, ನೀ ಬಂದು ಪ್ರಸಾದ ಮಾಡುವಂದಾಗ ಆ ರುದ್ರಗಮ್ಮರಿಯಲ್ಲಿ ಹೋಗಿ ಆ ಸಿದ್ದರಾಮನ ಕೊಳ್ಳ ಅಂತ ಅದ್ರ ಮೊದಲ ಹೆಸರೇನಿತ್ತು ಅಂದ್ರೆ ರುದ್ರಗಮ್ಮರಿ, ಅಲ್ಲಿ ಬಿದ್ದಂತವ್ರು ಯಾರು ವಾಪಸ್ ಬಂದದ್ದು ಇತಿಹಾಸನೇ ಇಲ್ಲ. ಅದರ ಮುಂದೆ ನಿಂತಂತಾನ ಸಿದ್ದರಾಮ, ನೋಡು ಕೊನೆಯ ಗಳಿಗೆ ಕರಿತೀನಿ,
ಬರ್ಲಿಲ್ಲ ಅಂದ್ರ ನೋಡು ನಿನ್ನ ಬುತ್ತಿ ನಾನು ಕೂಡೆ ತೆಳಗ್ ಹೋತೀವಿ ಅಂತ ಹೇಳಿದ್ರ ಯಾರು ಬರ್ಬೇಕ್ರಿ? ಮಲ್ಲಯ್ಯ 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 ಅಂತ ಸಿದ್ದರಾಮ 3 ಸರೆ ಕೂಗಿ ಕರೆದಾನ, ಹಿಂದಕ್ಕೆ 3 ಮಳ ಸರದಾನ. ಮಲ್ಲಯ್ಯ ಅಂತ ತೆಳಗ ರುದ್ರಗಮ್ಮರಿ ಒಳಗ್ ಜಿಗದ್ ಬಿಟ್ಟ. ಅವಾಗ ಜಿಗದ ತಕ್ಷಣನೇ ಮಲ್ಲಯ್ಯ ಬಂದ ಕೈ ಹಿಡಿದು ಬಿಟ್ಟು ನೋಡ್ರಿ, ಅರ್ಧಕ್ ಹೋಗಿಂದ. ಮಲ್ಲಯ್ಯ ಕೈ ಹಿಡಿದು ಎತ್ತಿ ಮ್ಯಾಲ ನಿಂದ್ರಿಸಿದಾಗ ಏನದ, ಏನೋ ಸಿದ್ದರಾಮ ನಾ ಬಂದಿದ್ದಿಲ್ಲ ಅಂದ್ರೆ ಸತ್ ಹೋತಿದ್ದಿಲ್ಲ ಅಂತಂದವ. ನೀ ಬರ್ತಿದ್ಯತ್ ಗ್ಯಾರಂಟಿ ಇದ್ದೇ ಜಿಗಿದಿನವಯ್ಯಪ್ಪ ಅಂದಂತವ. ನೋಡ್ರಿ, ಈಗ ಯಾರಿಗರೆ ನಮ್ ತಬಲಾಜಿ ಅಂತ ವಯಸ್ಸು ಹುಡುಗಮ್ಮ ಸಿದ್ದರಾಮ ಅಂತ ಹೆಸರಿಟ್ಟು ಅಂಬ್ಲಿ ಕೊಳ್ಳಿಗೆ ಹಾಕಿ ಅವನ್ ನೊಯ್ದಲ್ಲಿ ಜಿಗಸ್ರಿ, ಪವಾಡ ಆಗಲ್ರಿ. ಪಂಚನಾಮ ಆತದ, ಆಂಬ್ಯುಲೆನ್ಸ್ ದಿಂದ ಹೆಣ ಮನಿಗೆ ಬರ್ತದ. ಈಗಿನ ಸಿದ್ದರಾಮ, ಅವಾಗಿನ ಸಿದ್ದರಾಮ ಹಂಗಿದ. ಮಲ್ಲಯ್ಯ ಕೈ ಹಿಡದಿಂದ ಏನದ ಕರ್ಕೊಂಡು ಗುಡಿ ಹತ್ರ ಕರ್ಕೊಂಡು ಬರ್ತಾನ. ಅಲ್ಲಿರುವ ಕಾಲವೇರವನನ್ನ ಕರೆದು, ಈ ಮಗು ಸಿದ್ದರಾಮನಿಗೆ ಇಲ್ಲಿರುವ ಕೈಲಾಸ ಪರ್ವತದಲ್ಲಿ ಎಲ್ಲ ದೇವಾನುದೇವತೆಗಳಿಗೆ ಇವನಿಗೆ ದರ್ಶನ ಮಾಡಿಸಿಕೊಂಡು ಬಾ, ಹೋಗು. ಯಾಯಾ ಪರ್ವತದಲ್ಲಿ ಯಾಯಾ ದೇವತೆಗಳದಾರ, ಗಣಪತಿ ಎಲ್ಲಿದಾನ, ಭ್ರಮರಾಂಬ ಎಲ್ಲಿದಾಳ, ಆಯಾ ದೇವರುಗಳನ್ನು ತೋರಿಸಿಕೊಂಡು ಬಾ, ಈ ಕ್ಷೇತ್ರದ ಸುತ್ತ ಹಾಕೊಂಡು ಬಾ ಅಂತೇಳಿ ಭೈರವನನ್ನು ಕೊಟ್ಟು ಆ ಮಲ್ಲಯ್ಯ ಕೊಟ್ಟು ಕಳಿಸ್ತಾ ಇದ್ದಾನೆ. ಭೈರವನ ಜೊತೆ ಸಿದ್ದರಾಮ ಆ ಕೈಲಾಸ ಪರ್ವತವನ್ನೆಲ್ಲ ಅಲ್ಲಿದ್ದ ಎಲ್ಲ ದೇವರುಗಳ ದರ್ಶನಕ್ಕಾಗಿ ಹೋಗ್ತಾ ಇದ್ದಾನೆ. ಆ ದರ್ಶನ ಮಾಡಿಕೊಂಡು ತತ್ಪೂರ್ವದಲ್ಲೇ ಅದಾನ ದೋಷೇಣ ಭವೇ ದರಿದ್ರ, ಈ ಮನುಷ್ಯ ಬಡವಾಗಿ ಹುಟ್ಟುದು, ದರಿದ್ರನಾಗಿ ಹುಟ್ಟುದು, ಏನು ಇಲ್ಲಾರ್ದ ಯಾಕೆ ಹುಟ್ಟತಾನ ಈ ಜಗತ್ತಿನೊಳಗ ಅಂತಂದ್ರ, ದಾನ ಮಾಡ್ಲಾರ್ದ ಬಡವನಾಗಿ ಹುಟ್ಟತಾನ ಅಂತ ಬರದ. ಆ ದರಿದ್ರ ದೋಷ ಇರೋಣದ್ರಿಂದನೇ ಪಾಪ ಮಾಡ್ತಾನ. ಪಾಪ ಮಾಡು ಮನುಷ್ಯ ಎಲ್ಲಿ ಹೋತಾನ ಅಂತಂದ್ರ ನರಕಕ್ಕೆ ಹೋತಾನ. ನರಕಕ್ಕೆ ಹೋಗುವ ಮನುಷ್ಯ ಮುಂದೆ ಎಲ್ಲಿ ಹುಟ್ಟತಾನಪ್ಪ ಅಂತಂದ್ರ ಪಾಪಿ ಮನೆಯೊಳಗೆ ಹುಟ್ಟತಾನ, ಪಾಪವನ್ನೇ ಮಾಡ್ತಾನ. ಕೆಟ್ಟ ಜಿಬ್ಬಿ ಮುದುಕಿತ್ರಿ, ತಲಿ ಅಗಳಾಡ್ತಿದ್ರು ಸ್ವಸ್ಥರಿಗೇನದ ಅಧಿಕಾರ ಕೊಟ್ಟಿದ್ದಿಲ್ಲ. ಎಲ್ಲಾನೇ ಅತ್ತಿದೆ ಕಾರ್ಬಾರ. ಇದು ತೆಳಗ್ ಮಾಡಿ ಹೋಗ್ಬಿಟ್ಟ. ಅತ್ತಿನೇ ಎಲ್ಲ ಕಾರ್ಬಾರ ಮಾಡಕ್ಕಿ, ಒಬ್ಬನೇ ಮಗ, ಒಬ್ಬಕ್ಕಿನೇ ಸೊಸಿ. ಊರಾಗ ಹಿಂಗೆ ಶ್ರಾವಣ ಮಾಸದೊಳಗೆ ಪುರಾಣ ನಡೆದಿತ್ತು. ಎಲ್ಲರ ಮನಿದು ಹೆಸರು ಬರ್ತಿತ್ತು. ಇಂಥ ಗೌಡ್ರು ಪುರಾಣಕ್ಕ 5,000 ರೂಪಾಯಿ ಕೊಟ್ಟಾರ, 1,000 ರೂಪಾಯಿ ಕೊಟ್ಟಾರ, 2,000 ರೂಪಾಯಿ ಕೊಟ್ಟಾರ. ಎಲ್ಲರ ಹೆಸರು ಬರೋದು. ಇಂಥ ಗೌಡ ಶಾನೆ 51 ರೊಟ್ಟಿ ಕೊಟ್ಟಾಳ, 101 ರೊಟ್ಟಿ ಕೊಟ್ಟಾಳ, 501 ರೊಟ್ಟಿ ಕೊಟ್ಟಾಳ, ಅಗಸಿ ಹಿಂಡಿ ಕೊಟ್ಟಾಳ. ಅವ್ರದ್ದೆಲ್ಲರದ ಹೆಸರು ಬರ್ತಿತ್ತು. ಈ ಮುದುಕಿ ಮನಿ ಹೆಸರೇ ಬರ್ತಿದ್ದಿಲ್ಲ. ಸೊಸಿ ಅಂದು ಪುರಾಣ ಚಾಲು ಆಗಿ ಶ್ರಾವಣದಾಗ 15 ದಿನ ಆಗ್ಯದ. ನಮ್ಮತ್ತಿ ದಾನನೇ ಕೊಡಲಾಗ್ಯಾಳ. ಹ್ಯಾಂಗರೆ ಮಾಡಿ ಪುರಾಣಕ್ಕೆ ಒಯ್ದು ನಾವಿಷ್ಟು ರೊಟ್ಟಿ ದಾನ ಮಾಡಬೇಕು ಅಂತೇಳಿ ಸೊಸಿ ಮನಸ್ಸಿನ ಬರ್ತದ. ಅದು ಮುದುಕಿ ಏನ್ ಮಾಡ್ತಿತ್ರಿ ಅಂತಂದ್ರ, ಮುಂಜಾನೆ ಊಟಕ್ಕೆ ಗಂಡ ಹೆಂಡತಿಗೆ 1 ರೊಟ್ಟಿ, ಮಧ್ಯಾಹ್ನ ಊಟಕ್ಕೆ ಏನದ 2 ರೊಟ್ಟಿ, ಸಾಯಂಕಾಲ ಮತ್ 1 ರೊಟ್ಟಿ ಎಣಿಸಿ ಅಟ್ಟಿ ಆಗೋಟೆ ಹಿಟ್ಟು ಕೊಡ್ತಿತ್ರಿ. ಹಿಟ್ಟು ಕೀಲಾಗಿ ಇಟ್ಕೊಳ್ಳೋದು, ಉಪ್ಪು ಕೀಲಾಗಿ ಇಟ್ಕೊಳ್ಳೋದು, ಅರಿಶಿಣ ಪುಡಿ, ಚಾ ಕುಡಿತಾರ ಅಂತೇಳಿ ಹಾಲು ಒಯ್ದು ಕೀಲಾಗಿ ಇಟ್ಕೊಳ್ಳೋದು. ಇಂಥ ಆತಿದೇರ್ ಇರ್ತಾರ್ರಿ. ಇಲ್ಲಿ ಅಂತ ಆತಿದೇರ್ ಇದ್ರೆ ನಿಮ್ಮನ್ನು ಬಿಟ್ಟು ನಿಮ್ಗನಂಗಿಲ್ಲ ನಾವು. ಕತ್ಯಾನ ಅತ್ತಿ ಕತ್ಯಾನ ಸೊಸಿ. ಆಕಿ ಗಂಡ ಹೇಳಿದ್ಲು, ಸಂಜಿನಾಗ ಅಟ್ಟೆ ಇಬ್ರು 1 ರೊಟ್ಟಿ ಉಂಡು
ಮಧ್ಯಾಹ್ನದಾಗ ನಿನಗೆರಡು ನನಗೆರಡು 4 ರೊಟ್ಟಿ, ಮುಂಜಾನೆ ನಿನಗೊಂದು ನನಗೊಂದು 2 4 2 6 ರೊಟ್ಟಿ ಉಳಿತಾವ. ದಿನ ಒಂದು 4-5 ದಿನ ಒಂದೊಂದೇ ರೊಟ್ಟಿ ಉಂಡಿಕೆ ಕಾಲ ಕಳೆದು ಅಷ್ಟು ಆಗಿಂದ ಏನದ ಒಮ್ಮೆ ಒಂದ್ 25 ರೊಟ್ಟಿ ಮಾಡಿ ಕೊಟ್ಟು ಬರಮ್ರಿ ಅಂತ ಗಂಡ ಹೇಳಿದ್ಲು. ಗಾಂಡ್ ವಾಪದ ಯಾಕೆ ಹೇಳ್ದಕ್ಕಂತಂದ. ಒಂದಿಷ್ಟು ದಿನ ಅದ್ರ ಹಿಟ್ಟು ತೆಗದ್ 25 ರೊಟ್ಟಿ, ಒಂದಿಷ್ಟು ಅಗಸಿ ಹಿಂಡಿ, ಒಂದಿಷ್ಟು ಶೇಂಗಾದ ಹಿಂಡಿ, ಹುಣಸಿನ ಹಿಂಡಿ, ಉಪ್ಪಿನಕಾಯಿ ಎಲ್ಲ ಹಚ್ಚಿ ಒಯ್ದಿಕ್ಕೆ ಏನದ ಸಂಚಾಲಕರ ಕೈಯಾಗ ಕೊಟ್ಲು. ಸಂಚಾರಕರ ಏನದ ಆಕಿ ಹೇಳಿದ್ಲು, ಗುಪ್ತ ಕಾಣಿಕೆ ಕೊಟ್ಟಾರತ್ ಹೇಳ್ರಿ, ನಮ್ಮ ಅತ್ತಿ ಹೆಸರು ಹೇಳ್ತಿದ್ರಿ ಅಂದ್ರ ನಮ್ಮ ಅತ್ತಿ ಹೆಸರು ಹೇಳ್ರಿ. ದಾನ ಕೊಟ್ಟವ್ರ ಹೆಸರು ಹೇಳ್ಬೇಕಾತದ್ರಿ. ಇರ್ಲಿಕ್ಕಂತಂದ್ರ ಅವ್ರ ಹೆಸರು ಹೇಳಿಲ್ಲ ಅಂದ್ರ ಸಂಚಾಲಕ ನಮ್ಮ ಮನಿಗ್ ಒಯ್ದಾನಂತ ಹೇಳಿ ಬಿಡ್ತಾರ. ನಮ್ಮ ಮನಿಗ್ ಒಯ್ದಾನಂತ ಯಾರು ಹೇಳಿದ್ರ ನನ್ನ ಹೇಳ್ತಿ ನನಗ್ ಮರಿ ಬಿಟ್ಟು ಹೊರಗೆ ಹಾಕ್ತಾಳ, ನಾ ಹೆಸರು ಹೇಳಬೇಕು. ಯಾರ್ದು ಹೇಳೋಣ? ನಮ್ಮ ಅತ್ತಿ ಹೆಸರು ಹೇಳ್ರಿ. ಸಂತಿಗೆ ಹೋಗಿತ್ರಿ ಮುದುಕಿ, ಬಸ್ ಲೇಟ್ ಆಗಿತ್ತು. ಬಂದ್ ಏನದ ಬಸ್ ಸ್ಟ್ಯಾಂಡ್ದಾಗ ಇಳುದು ಪುರಾಣ ಮುಂದೆ ಏನದ ಬಡಗಿ ಊರ್ಕೋತ್ ಮುದುಕಿ ಹೊಂಟಿತ್ತು. ಅದೇ ಸಂದರ್ಭಕ್ಕೆ ಹೇಳ್ಬೇಕ, ಶಂಕ್ರವ್ವ 25 ರೊಟ್ಟಿ ಕೊಟ್ಟಾಳ. ಇಡೀ ಆಕಿನ ಜೀವಮಾನದಾಗ ಒಂದಿನ ರೊಟ್ಟಿ ಕೊಡ್ಲಾರ್ದಕ್ಕಿ ಗಟ್ಟಿ ಧೈರ್ಯ ಮಾಡಿ ಸತ್ರ ಸಾಯಿಲ್ ಅಂತೇಳಿ ತಿಳ್ಕೊಂಡು 25 ರೊಟ್ಟಿ ಪುರಾಣಕ್ ದಾನ ಮಾಡ್ಯಾಳ. ಆಕಿನ್ ಕಿವ್ಯಾಗ ಬಿತ್ತು ನೋಡ್ರಿ, ಅದು ಶಂಕರವನ್ ಕಿವ್ಯಾಗ ಬಡ್ಗಿ ಜೋರ್ ಊರಾಕತ್ಲು. ನಾ ಇವತ್ತು ಹೋಗಿನಿ, ಸಸಿ ಮಗ ಕೂಡಿ ಕೀಲಿ ಮುರಿದು ಹಿಟ್ಟು ತಗೊಂಡು ಹೋಗಿ ರೊಟ್ಟಿ ಮಾಡಿ ದಾನ ಕೊಟ್ಟು ಇನ್ ನಾ ಬೇಯ್ತೀನತ್ ನನ್ನ ಹೆಸರು ಬರ್ಸ್ಯಾರ, ಇವ್ರಿಗೆ ಬಿಡಬಾರ್ದಂತ ಬಡ್ಗಿ ಊರ್ಕೋತ್ ಹಲ್ಲು ಗಟ್ಟಿ ಕಟ್ಕೋತ್ ಹೊಯ್ತಿರಿ ಮುದುಕಿ ಮನಿ. ಬಡ್ಗಿ ಇಟ್ಕೊಂಡು ಕೂತಿದ್ಲು. ಪುರಾಣ ಮುಗಿಸಿ ಇವ್ರು ಪ್ರಸಾದ್ ತಗೊಂಡು ಅಲ್ಲಿ ಹೋಗೋದ್ರಾಗೇನೆ ಮುಂದೆ ನೀ ಹೋಗತ್ತ ಗಾಂಡ ಅಂತಿದ್ದ, ಇಲ್ಲ ನೀವೇ ಹೋರಿ ಅಂತ ಹೇಳ್ತಿದ್ಲು. ಅಂಜ್ಕೋತ್ ಹೋದ ಕೂಡಲೇ ಏ ಬಶ್ಯ ಅಂದ್ ನೋಡ್ರಿ. ತಣ್ಣಗಾಯ್ತ್ರಿ. ಯಾಕೆ ಅವ್ವ 25 ರೊಟ್ಟಿ ಕೊಟ್ಟು ಬಂದಿರಿ, ನಾ ಹೋಗೋಣ ಕೀಲಿ ಮುರಿದಿರಿ ಅಂದ. ಇಲ್ಲ ಯವ್ವ ಕೀಲಿ ಮುರಿದಿಲ್ಲ, ತರೀರಿ ಕೀಲಿ ಅಂತ ಮನಿ ಕೀಲಿ ತರಿಸಿ ಹೋಗಿ ಮೊದಲೆಲ್ಲ ಕಪಾಟ ಅವು ಇವು ನೋಡಿದ್ಲಿ. ಹ್ಯಾಂಗಿದ್ದು ಕೀಲಿ ಹಂಗೆ ಇದ್ದು, ಮತ್ತೇನ್ ಮತ್ ತೆಗದ್ ನಿಂಬಲ್ಲಿ ಒಂದ್ ಚಾವಿ ಅದ ಏನ್ ಮತ್ ತಗೊಂಡೆಲ್ಲ ಹಾಕಿರಿ ಏನಲ್ಲ. ಕಂಡಾಪಟ್ಟಿ ಸಂಶಯ ರೀ ಹೆಣ್ಮಕ್ಳಿಗೆ. ಅವ್ರು ಹುಟ್ಟಿದ್ದೇ ಸಂಶಯ ನಕ್ಷತ್ರದಾಗ ಹುಟ್ಟ್ಯಾರತ್ತ ಹೆಣ್ಮಕ್ಳು. ಇಲ್ಲಿಯವ್ರು ಅಲ್ರೆ ಕಡೆ ಸುದ್ದಿ ಎಲ್ಲ ಹಂಗೆ ಅವ್ ಹ್ಯಾಂಗ್ ಕೊಟ್ರಿ ಯವ್ವ ಹಿಂಗ ನನ್ನ ಹೆಂಡತಿ 8-10 ದಿನ ಆಯ್ತು, ನಾವು ದಿನಾ ನಮಗ್ ಕೊಟ್ಟ ರೊಟ್ಟಿ ಒಳಗೇನೆ ರಾತ್ರಿ ಒಂದೊಂದೇ ಉಂಡು ಹಗಲತ್ತ ಇದ್ದದ್ ಮುಂಜಾನೆ 2 ಮಧ್ಯಾಹ್ನದ 4 ರೊಟ್ಟಿ ಹಿಂಗ ತೆಗೆದು ನಾವು 25 ರೊಟ್ಟಿ ಸಂಗ್ರಹ ಮಾಡಿ ಕೊಟ್ಟು ಬಂದಿವ್ಯವ್ವ, ನಿಂದೇನೂ ಮುಟ್ಟಿಲ್ಲ ಅಂದ ಕೂಡ್ಲೇನೆ ಏ ನನ್ನ ಮಾತು ಮೀರಿ ನಿನ್ ಹೆಂಡತಿ ಬೈದು ಪುರಾಣಕ್ ದಾನ ಮಾಡಿ ಬಂದಾಳ ಅಂತಂದ್ರ ಆಕಿನ ಸುಟ್ಟು ಬಂದ್ಬಿಡ ಅಂದ. ಜೀವಂತ ಹ್ಯಾಂಗ್ ಸುಡುದ್ರಿ ಹೆಂಡತಿಗೆ? ತಾಯಿ ಮಾತ ಮೀರ್ತಿದ್ದಿಲ್ಲ ಅವ. ಯಾಕಲ್ಲಕ್ಕೆ ಅವ ಸುಟ್ಟು ಬರದೆ ಬಡ ಕಟ್ಟಿಗೆ ಹೇರತ್ರಿ ಮುದುಕಿ. ಅವ ಸೇರದ ಕುಳ್ಳಿಟ್ಕೊಂಡ್ರು, ಕಸಲಟೆಣ್ಣಿ ಡಬ್ಬಿ ಇಟ್ರು, ಆ ಗಾಡ್ಯಾಗ ಕುಂದರ್ಸ್ಕೊಂಡು ಸುಡ್ಗಾಡ ಕರ್ಕೊಂಡು ಅದನ್ರಿ. ಅಲ್ಲಿ ಹೋಗಿ ಇಬ್ರು ಕೂಡಿ ಕಟ್ಟಿಗೆ ಒಟ್ಟಿ ಹೆಣ್ತಿಗೆ ಮಲಗಿಸದ, ಮ್ಯಾಲ ಕಟ್ಟಿಗೆ ಕುಳ್ಳ ಇಟ್ಟ, ರಾಕೇಲ್ ಹಾಕದ, ಕಿಶೆದ ಕಡ್ಡಿ ಪಟ್ನಿ ತೆಗದ್ ಹಿಂಗ್ ಕಡ್ಡಿ ಕೊರಿಬೇಕಂತಾನ ಕಿಶೆದ ಕೈ ಹಾಕ್ತಾನ, ಕಡ್ಡಿ ಪಟ್ನಿ ಅಲ್ರಿ. ಹೆಣ್ತಿ ಹೇಳ್ದ, ನೋಡು ನಾ ಹೋಗಿ ಕಡ್ಡಿ ಪಟ್ನಿ ತಗೊಂಬರ್ತೀನಿ, ನೀ ಇಲ್ಲೇರ ಅಂದ. ಯಾಕಲ್ಲಕ್ ಹೋರಿ ನಾ ಇಲ್ಲೇ ಇರ್ತೀನಿ ಅನ್ಲಕ್ಕಿ. ಆ ಕಡೆ ಹಾದ ಕೂಡ್ಲೇನೆ ಮೊದಲು ಒಂದ್ ಹೆಣದಲ್ಲಿ ಸೀರೆ ಇತ್ರಿ, ತನ್ನ ಸೀರೆ ಕಳದ ಆ ಹೆಣದ ಸೀರೆ ಉಟ್ಕೊಂಡ್ ಏನದ ಒಂದ್ ಕಟ್ಟಿಗೆ ಸುತ್ತಿ ಶೆರೆಗಿಳಿ ಬಿಟ್ಟು ಹೋಗಿ ಕಂಟಿ ಹಿಂದ್ ಕೂತಳು. ಅವ ಕಡ್ಡಿ ಡಬ್ಬಿ ತಗೊಂಬಂದ, ಏ ಇಲ್ಲೇ ಇದೇನ ಅಂದ. ಹಾ ಇಲ್ಲೇ ಇನ್ ಹಚ್ಚ್ರಿ ಅಂತ. ಆಯ್ತು ಅವ ಕಡ್ಡಿ ಕೊರದ್ ಹಚ್ಚದ, ದಗ್ ಗುರಿತು, ಉರ್ದಟ್ಟ ಒಂದು ಪಟ್ಟಿ ಹೋಗಿದ ಟಬ್ ಬಂದ್ ಕೂಡ ನಾನು ಹೆಂಡತಿ ತಲೆ ಹೊಡಿತೇಳಿ ಗಾಡಿ ಕಟ್ಕೊಂಡು ಹೊಂಟಿದ್ರಿ. ಆ ಕಂಟೆಂದ್ ಹೋಗಿ ಗಾಡಿಗೆ ಬಂದ್ ಕೂತ್ಲಕ್ಕಿ. ಇವ ಚಡ್ಡಿ ಪೈಲ್ವಾನ ಹಿಂದ್ ನೋಡಿದ್ರೆ ಎಲ್ಲಿ ದೇವ್ ಬರ್ತದಂತ ಹೊಟ್ಟೆ ಹಿಂದ್ ನೋಡ್ಲಾಕ್ ತಯಾರಿಲ್ಲ. ಆಕಿ ಗಾಡ್ಯಾಗ ಕೂತ್ಲು. ಹನುಮಂತಿಯವ್ರ ಗುಡಿ ಬಲ್ಲಿ ಇಳದಕ್ಕೆ ಏನದ ಹೋಗಿ ಹನುಮಂತಿಯವ್ರ ಗುಡ್ಯಾಗ ಕೂತ್ಲು. ಅದೇ ಟೈಮ್ಗೆ ಆ ಊರಿಗೆ ಕಳು ಮಾಡ್ಲಕ್ 6 ಮಂದಿ ಬಂದರಿ. ಬಂದ್ ಸಂಕಲ್ಪ ಮಾಡಿದ್ರ ಅವ್ರು, ಇಂಥ ಗೌಡ್ರ ಮನಿ ಕಳಿ ಹೊಂಟಿವಿ, ಇಂಥ ಸಾವುಕಾರ ಮನಿ ಕಳಿ ಹೊಂಟಿವಿ, ಅವ್ರ ಮನ್ಯಾಗ ಕಳು ಮಾಡಿದ್ರಾಗ ನಮಗಾರದ ನಿಮಗಾರದ ಅಂದ ಕೂಡಲೇ ಹನುಮಂತಿಯವ್ರ ಮೂರ್ತಿ ಹಿಂದ್ ಕೂತಿದ್ಲಲ್ರಿ, ಅಲ್ಲೇ ಕೂತಲ್ಲೇ ಅಂದ್ಲು. ಇವ ಈ ಊರ್ ದೇವ್ರ ಹನುಮಂತಿಯವ್ರು ಮಾತಾಡ್ತಾನ ಏನಂದ್ರ ಅವ್ರು ಹೋಗಿ ಕಳು ಮಾಡ್ಕೊಂಡ್ ಬಂದು ಅರ್ಧ ಅಲ್ಲಿಟ್ಟು ಇಬ್ರಂದ್ರು ನೋಡು ಹೋಗಾಗ ಮಾತಾಡ್ಯದ ದೇವ್ರ, ನಿನ್ ಕಿಶದಾಗ 2 ಉಂಗುರ ಇಟ್ಟಿಯಲ್ಲ ಅದ್ರ ಒಂದ್ ಇಡು ಅಂದ, ನಿನ್ ಕಿಶದಾಗ 2 ಎಳಿಯವಲ್ಲ ಅದ್ರಾಗ ಒಂದ್ ಇಡು ಅಂತವ ಅಂದ. ಆಕಿ ಹಿಂದ್ ಕೂತಿದ್ಲಲ್ಲ ಆಕಿ ಏನ್ ಅನ್ಬೇಕ್ರಿ, ನೀವಿಬ್ರು ನೀವು ಕಳವು ಮಾಡಿದ್ರಾಗ ಅರ್ಧ ನನ್ನ ಮುಂದಿಡ್ಲಿಲ್ಲ ಅಂದ್ರ ನಮ್ ಸೀಮಿ ದಾಟುದ್ರಾಗ ರಕ್ತ ಕಾರಿಸಾಯ್ತೀರಿ ಯವ್ವ ಅಂತ ತೆಗೆದು ಹಂಗೆ ಒಗದ್ ಬಿಟ್ಟುರಿ.
ಒಗದ ಅರ್ಧ ತೊಗೊಂಡು ಅವ್ರ ಆ ಕಡೆ ಆದ್ರೂ ಈಕಿ ಉಡ್ಯದಾಗ ತುಂಬ್ಕೊಂಡು ಈಕಿ ಮನಿಗೆ ಹೋಗಿ ಕಟ್ ಕಟ್ ಯವ್ವ ಬಂತ ಯವ್ವ ಅನ್ಲಕ್ಕಿ. ಹತ್ತಿ ಹೊರಸಿನ ಮ್ಯಾಲ ಮುಕ್ಕೊಂಡಕ್ಕಿ ಕೌದಿ ತೊಯ್ದು ತೆಪ್ಪಾಗಿ ಬಿಡ್ತ್ರಿ. ಬ್ಯಾವುತ್ರಿ, ತಪ್ಪು ತಿಳ್ಕೊಡ್ ಬ್ಯಾವುತು. ಎಲ್ಲಾ ಕೌದಿ ತೊಯ್ಯಂಗ್ ಬ್ಯಾವಂತಿರಿ ಮುದುಕಿ. ಏಳ ಬಸ್ಯ ನಿನ್ ಹೆಂಡತಿ ಬಂದಾಳ, ದೆವ್ ಬಂದದ ನೋಡ, ನನಗ ಆಗಂಗಿಲ್ಲೋ ಯವ್ವ, ನಾ ಹೋಗಂಗಿಲ್ಲ ಅಂತವ. ಇಬ್ರು ಒಂದ್ಕೊ ತಾಯಿ ಮಗ ಕೈ ಕೈ ಹಿಡ್ಕೊಂಡ್ ಬಂದು ಪೊಳ್ಳೆ ಕಾಯಿಸಿ ನೋಡಿದ್ರು ನಿತ್ತಾಳ ಸೊಸಿ ಮುದ್ದ ಉಡ್ಯದಾಗ ಏನ ಕಟ್ಕೊಂಡು ನೋಡ್ತಾರ. ನೋಡೋ ದೆವ್ವ ಬಂದದ, ಕರೆನೆ ಬಂದಳೋ ಅಂತಂದ್ ಕೂಡ್ಲೇನೆ ನೋಡ್ತಾರ. ಬಾಗಲ ತೆಗದ್ ನೋಡಿದ ಕೂಡ್ಲೇನೆ ನಿಂತಾಳ. ಯಾಕ ನಿನ್ ಸುಟ್ಟು ಬಂದ್ರ ಸತ್ತಿಲ್ಲ ನೀನು? ದೊಡ್ಡ ಕತಿ ಆದೈತಿ, ಒಳಗೆ ಹೇಳ್ತೇನೆ ನಡಿ ಅನ್ನೋದು. ಏ ತಡಿ ತಡಿ, ಏನ್ ಹೇಳ್ ನೀ, ಯಾಕೆ ಸತ್ತಿಲ್ಲ ಹೇಳನ್ನ. ಏನ್ ನಿನ್ನ ಮಗ ನನಗ ಉರಿ ಹಚ್ಚದ, ನಮ್ಮ ಮಾವು ಬಂದ ಮ್ಯಾಲ ಆಕಾಶದಿಂದ ಬಂದ ತಕ್ಷಣನೇ ಏನದ, ಈಗ ನಾ ಎಲ್ಲಾ ಗಳಿಸಿದ್ದೇನದ ಇಲ್ಲೇ ಅದ, ಆಕಿ ಕೊಟ್ಟಿದ್ದಿಲ್ಲ ನಿಮ್ಮ ಅತ್ತಿಗೆ ತಗೋ ಅಂತ ಹೇಳಿ ಉಡ್ಯದಾಗ ಹಾಕ್ದ, ನೀ ಹೋಗಿ ನಿಮ್ಮ ಅತ್ತಿ ಕಳ್ಸಂದಾನ ಅಂತ ಹೇಳಿ. ಅತ್ತಿ ಕಳ್ಸಂದಾನ ಇನ್ನಾದತ್ತ ಏನೋ ಅವನ ಬಳಿ ಕಳ್ಸಿ. ಕಂಡಪಟ್ಟಿ ಅದ್ ನನಗೆ ಇಟ್ಟೆ ಸಿಕ್ತು, ನನಗೆ ಒತ್ಕೊಂಡ್ ಬರೋದು ಆಲಿಲ್ಲ, ಇಟ್ಟೆ ತಗೊಂಬಂದ ಹೊರಗೆ ನಿಂದಿರಿಸಿ ಸೊಸಿ ಕಾಲ ಮ್ಯಾಲ ನೀರ್ ಹಾಕಿ ಒಳಗ್ ಕರ್ಕೊಂಡು ಹೋಗಿ ಆಕಿಂದ ಪಾದ ಪೂಜೆ ಏನ್ ಮಾಡೋದು, ಏನ್ ದೊಡ್ಡ ಜೋರ್ ನಡೀತ್ರಿ ಸೊಸಿ. ಎದ್ರ ಸಂಬಂಧ ರೀ? ಬಂಗಾರ ಸಂಬಂಧ. ಇನ್ನ 15 ದಿನ ಪುರಾಣ ಇತ್ರಿ. ಮರದಿನ ಮುಂಚೆ ನೀ ಸಂತಿಗೆ ಹೋಗಂದ್ಲಕ್ ಸೊಸಿ. ಯವ್ವ ನಿನ್ನೇನೆ ಸಂತಿ ತಂದಿದ್ ಯಾಕೆ? ಹೋಗ್ ನೀ ಆಕಿ ಸಂತಿ ಮಾಡ್ಕೊಂಬಂದ್ಲು. ಆಕಿ ಬರಟ್ಲಿ 25 ರೊಟ್ಟಿ ಮಾಡಿ ಹೋಗಿ ಸೊಸಿ ಹೆಸರಲ್ಲಿ ದಾನ ಮಾಡಿದ್ಲು. ಯವ್ವ ನಮ್ಮ ಅತ್ತಿಗೆ ದಾನ ಮಾಡೋ ಬುದ್ಧಿ ಬಂದ. ಸೊಸಿ ಅಗದಿ ಹಿಗ್ಗ್ಯಾಳ. ಮನಿಗೆ ಬಂದಿನ ತಾನೇ ಹೇಳಕತ್ತಾಳ, ಏ ಮಗ ನಿನ್ ಹೆಂಡತಿಗೆ ಹೇಳು ನಾನು ಸುಟ್ಟು ಬಾ ಅಂತ ಹೇಳಂದ. ಇನ್ಯಾಕೆ ಸುಟ್ಟು ಬರೋದ? ಯವ್ವ ಬ್ಯಾಡ. ಇಲ್ಲ ನಾನು ಹೇಳಂದ್. ಆಕಿ ಇದೇ ಸಮಯ ಸಿಕ್ಕಾಗ ಸೊಸಿ ಯಾವಾಗ ಸಿಕ್ಕಿರ್ತಾಳ ಅತ್ತೆತ್ತೆ ಕೂತಿರ್ತಾಳ, ಅಂತ ಕಲ್ಲ ಹೇಳ್ಕೊಂಡಿರ್ತಾಳ. ಚಕ್ಕರ್ ಚಿಂದ ಹಜಾರ್ ಮಾಡ್ಬೇಕಂತೆ. ಆದ್ರ ಸಮಯ ಏನ್ ಮಾಡ್ಬೇಕು? ಗಾಂಡನ ಹಂಚಿಗೆ ಸುಮ್ಮನೆ ಇರ್ಬೇಕಲ್ಲ. ಬ್ಯಾಡ್ರಿ, ನಿಮ್ಮವ್ ಚಲೋ ಪುಣ್ಯದ ಕೆಲಸ ಮಾಡ್ಯಾಳ, ಯಾಕೆ ಸುಮ್ಮನೆ ಅವ್ರಿಗೆ ಅಂದ ಇದನ್ನ ಮಾಡೋದು, ಸುಟ್ಟು ಬರೋದ್ ಬೇಡ. ಎಲ್ಲ ನಮ್ಮವ್ ಹೇಳಕತ್ತಾಳ, ನೀ ಹೇಳ ಅಂದ ಕೂಡಲೇ ಗಾಂಡ ಹೇಳಿದ್ಲು, ನೋಡ್ರಿ ನಿಮ್ಮವ್ ಏನದ ನಾನು ಕೇಳಲಾರ್ದೆ ದಾನ ಮಾಡಿ ಬಂದಾಳ, ಆಕಿ ಒಯ್ದು ಸುಟ್ಟ ಬರ್ರಿ ಅಂದ ಕೂಡನೆ ಮುದಿಕ್ ಓಡಾಡಿ ತಾನೇ ಕಟ್ಟಿಗೆ ಕೊಟ್ಟು ಗೊತ್ತರಿಪ್ಪ. ಹುಳ್ಳಿಟ್ಟು ಕಸಲಿ ಟಣ್ಣಿ ಡಬ್ಬಿ ಇಡ್ತು, ಹಂಗೆ ಹೂ ಕಟ್ಟು ಗಾಡಿ ಕೊಳ್ಳಾಗ ಇಬ್ರು ಕೂಡ ಹೊಂಟ್ರಿ. ಇಟ್ಟು ಆ ಗಿಡದೊಟ್ಟು ಗಾಡಿ ಹೋಗಿತ್ರಿ. ರೀ ಮಾಮ ಅನ್ಲು. ಯಾಕ? ನಿಮಗ್ ಕಡ್ಡಿ ಪಟ್ನಿ ಮರ್ತ ಹೋಗು ಚಟ ಅದ ಅನ್ಲಕ್ಕಿ. ವಾಯ್ದು ಕಡ್ಡಿ ಪಟ್ನಿ ಕೊಟ್ಟಳ್ರಿ. ಹೋಗಿ ಮುದುಕಿನೇ ತಾನೇ ಉಟ್ಕೋತು, ತಾನೇ ಮುಕ್ಕೊಂಡು ಈಗ ಹಚ್ಕೊಳ್ಳ ಜಲ್ದಿ ನನ್ ಗಂಡ ಬರ್ತಾನ, ಬಂಗಾರ ಕೊಡ್ತಾನ. ಬಂಗಾರ ಸಂಬಂಧ ಸಾಯ್ಲಕತ್ತೇವ್ರಿ ಮುದುಕಿ. ಪುರಾಣ ದಾನಕ್ಕಲ್ಲ. ಆಯ್ತು ಬೈಕಿ ಹಚ್ಚದವ, ನೋಡಯವ್ವ ಬ್ಯಾಡ ಸುಮ್ನೆ, ಯಾ ಬಂಗಾರ ಏನ್ ಸುದ್ದಿ, ಅದೆಲ್ಲ ಆಗ್ಲಾರ್ದ ಮಾತ. ಆಕಿ ಹ್ಯಾಂಗ್ ತಂದಾಳಂದ್ರ ಹೇಳ್ಕೊಡಲ್ಲಾಗಿದ್ ನೀನು, ಕೇಳಮ್ ಮನಿಗ್ ಹೋಗ್ ಬೇಡ ಅಂತವ. ಮಗ ಹಚ್ಚು, ನಿಮ್ಮಪ್ಪ ಬರ್ತಾನ ಬಂಗಾರ ಕೊಡ್ತಾನ, ನಿಮ್ಮಪ್ಪ ಬರ್ತಾನ ಬಂಗಾರ ಕೊಡ. ಜೋರಾವರಿಲ್ಲ ತಾನೇ ಕಡ್ಡಿ ಕೊರದ್ ಹಚ್ಕೋಬೇಕ್ರಿ ಆ ಮುದುಕಿ. ಯಾವಾಗ ಮೇಗಿ ಬೆಂಕಿ ಹತ್ತದಾಗ ನೋಡ್ರಿ, ಬರೇ ಒಂದು ಊದಿನ ಕಡ್ಡಿ ಹತ್ತಿದ್ರೆ ಹೋಳಿ ಉಣ್ಣಿ ಭಾರತ ಉಣ್ಣಿ ಆತವ. ಮೇಗಿ ಬೆಂಕಿ ಹತ್ತಿದ್ರೆ ಕೇಳ್ತಾರ, ಸುಡುಗಾಡ್ ತುಂಬಾ ಓಡಾಡಕತ್ತು. ನನ್ ಗಾಂಡ ಬರ್ತಾನ ಬಂಗಾರ ಕೊಡ್ತಾನ, ನನ್ ಗಾಂಡ ಬರ್ತಾನ ಬಂಗಾರ. ಇದ್ದಾಗೆ ಬಂಗಾರ ಕೊಟ್ಟಿಲ್ಲ, ಸತ್ತಿಂದ ಏನ್ ಕೊಡ್ತಾನ ಹುಚ್ಚಮೂಳ. ಆಯ್ತು ಮುದುಕಿ ಸತ್ ಸುಟ್ಕೊಂಡ್ ಬಿದ್ದು ಸತ್ ಹೋಗ್ಬಿಡ್ತು. ಹಂಗ ಮಂದಿ ದಾನ ಮಾಡಿದ್ದು ನೋಡಿ, ಅವರು ತಂದದ್ದು ನೋಡಿ ನಾವು ಸಂಸಾರ ಮಾಡಬಾರದಂತ ಸ್ವತಃ ಬುದ್ಧಿಯಿಂದ ದಾನ ಮಾಡ್ಲಕ್ಕೆ ಏನದ ಎಲ್ಲರಿಗೂ ಇರ್ಲಿಕ್ಕೆ ಅಂದ್ರೆ ಆ ಮುದುಕಿ ಅಂತ ಪರಿಸ್ಥಿತಿ ನಮಗೆ ಬರ್ತದ ಅಂತ ಹೇಳಿ. ಯಾಕ? ಕೊಟ್ಟಿದ್ದು ತನಗೆ ಪರರಿಗೆ. ಈಗ ಅವ್ನ್ ಚಾಕ್ಲೇಟ್ ಕೊಟ್ಟೇನು, ಒಬ್ನೇ ತಿಂದಿರ ಮಾಡ್ಕೊತ. ಒಂದ್ ಈಟರ್ ಕೊಟ್ಟೆ, ಒಂದ್ ಕಡೆಗೆ ಬಂದು ನೊಣದ ಕಾಲ್ ದೊಡ್ಡ್ರೆ ಮುರಿದು ಕೊಡ್ಬೇಕಾಗಿತ್ತಿಲ್ಲ. ಹಂಗೆ ಅವ್ನ್ ಕಿವಿತಿದಿ, ಹಂಗೆ ತಿಂತಿದೆಪ್ಪ. ಹುಡುಗರು ಅವಾಗ ಎಟ್ಟು ಚಂದ್ರಿ. ಇವಾಗ ತಾಯಿನೂ ಹಂಗೆ ಅದಾರ್ರಿ. ಸಾಲಿಗೆ ಬುತ್ತಿ ಕಟ್ಟಿರ್ತಾರ, ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಿರ್ತಾರ. ಸುಡುಗಾಡ್ ನಾಯಿ ತಿಲ್ಲಾರ್ದಂತ 2 ಬ್ರೆಡ್, ಆ ಬ್ರೆಡ್ ನೀ ತುಂಬಾ ಅದ್ ಕೆಂಪಂದ ಏನ ಹಸ್ತಾರಲ್ಲ, ಏನೇವದು ನೋಡಿ ನಿಮ್ಮ ಮಗು ಕಟ್ಟಾಳ ನೋಡು. ಚಂದಗೆ ಮಕ್ಕಳಿಗೆ ಬಂದಿಟ್ಟು ಗೋಧಿ ಉಪ್ಪಿಟ್ಟ, ತುಪ್ಪ ತಿನ್ಸ್ಬೇಕ್ರಿ. ಯಾಕೆ ತುಪ್ಪ ತಿನ್ಸ್ಬೇಕು ಅದಿಟ್ಟು ಹೇಳ್ತೀನಿ ನೋಡಿ. ಈ ಮೊಬೈಲ್ದಾಗ ಎಷ್ಟು ಸಿಮ್ ಕಾರ್ಡ್ ಇರ್ತದ, ಮೆಮರಿ ಕಾರ್ಡ್ ಬಾಳ ಅದ್ರ 60 GB 100 GB ತನ ಮೆಮರಿ ಕಾರ್ಡ್ ಇರ್ತದ. ನಮ್ಮಲ್ಲಿ ಎಷ್ಟು ಅದಾವ್ರಿ ಮೆಮರಿ ಕಾರ್ಡ್? 1000 ಅಲ್ಲ, 12,000 ಕರೋಡ್, 12,000 ಕೋಟಿ ಮೆಮರಿ ಕಾರ್ಡ್ ಅದಾವ್ರಿ. 12,000
ಕೋಟಿ ಮೆಮರಿ ಕಾರ್ಡ್ ಒಂದೊಂದು ಮೆಮರಿ ಕಾರ್ಡ್ ಶಬ್ದ ಎಷ್ಟ್ ಹಿಡಿತಾವ ಅಂದ್ರೆ 1,000 ಕೋಟಿ ಶಬ್ದ ಹಿಡಿತಾವ. ಮನಿ ಹೋಗಿ ನೀವು ಕನ್ನಡ 100 ಶಬ್ದ ಬರೀರಿ. ಅದೇ ಮನ್ಯಾಗ ಇರ್ತೀವಿ, ಲೈಟ, ಫ್ಯಾನ್ ಕನ್ನಡದಾಗ ಏನಂತಾರ ಬರಿಬೇಕ್ರ? ನಾ ಹೇಳೋದು ಲೈಟಿಗೆ ಕನ್ನಡದಾಗ ಏನಂತಾರ್ರಿ? ಬಲ್ಪ್ನು ಇಂಗ್ಲಿಷ್ ಶಬ್ದ ಇಲ್ಲ. ಮತ್ತ ಕನ್ನಡದಾಗ ಕೇಳ್ತೀನಿ ಹೂರಿ ಅಂತೀಯಲ್ಲ, ಗೋಳಾತ್ ನೋಡಿ. ಯಾರು ಬಸ್ಗೆ ಏನಂತಾರ ತಮ್ಮ ಕನ್ನಡದಾಗ? ಬಸ್ ಸ್ಪೆಲ್ಲಿಂಗ್ ಹೇಳು. ಮತ್ತ ಬಸ್ ಅಂತ ನೀ ಅಂತಿದ ಇಂಗ್ಲಿಷ್ ಶಬ್ದದ ಇಂಗ್ಲಿಷ್ ಅದು ಬಸ್ ಅಂದ್ರ. ನೋಡವ ಸೂರ ಭೂವೋ ಎಸತ್. ನೀರ್ಗೆ ಏನಂತಾರ್ರಿ ಕನ್ನಡದಾಗ? ಇದು ನೀರ ಉರ್ದು ಶಬ್ದ. ಪಾನಿ ಇದು ಹಿಂದಿ ಶಬ್ದ. ವಾಟರ್ ಇಂಗ್ಲಿಷ್ ಶಬ್ದ. ಎನಿಬಡಿ ನೀರು ಉರ್ದು ಶಬ್ದ. ವೀರಶೈವ ಸರ್ವಧರ್ಮ ಜ್ಯೋತಿ ಬೆಳಗಿತೋ, ಜ್ಯೋತಿ ಜ್ಯೋತಿ ಬೆಳಗಿತೋ, ಧರ್ಮದ ಜ್ಯೋತಿ ಬೆಳಗಿತೋ. ಮಂದಿರದ ಸೇವೆಯೊಂದು ಪೂಜೆಯೊಂದು ಬೆಳಗಿತೋ, ಮಂದಿರದ ಸೇವೆಯೊಂದು ಪೂಜೆಯೊಂದು ಬೆಳಗಿತೋ. ಸುಂದರ ಸಮಾಜಯಂಬ, ಸುಂದರ ಸಮಾಜಯಂಬ ಮಂತ್ರ ಪಠಚಿತೋ, ಜ್ಯೋತಿ ಜ್ಯೋತಿ ಬೆಳಗಿತೋ, ಧರ್ಮದ ಜ್ಯೋತಿ ಬೆಳಗಿತೋ.